ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಅಶೇಷ ಸದ್ಗುಣಂ ನ ಚ ಭೇದಃ ಯುಗಧರ್ಮಃ. ಸಂಯೋಗ ಎಂಬತಕ್ಕಂಥದ್ದು ಯಾವ ರೀತಿ ಎರಡು ಕಡೆ ಇರತಕ್ಕಂಥದ್ದಾಗಿದೆಯೋ ಹಾಗೆ ಭೇದ ಎಂಬತಕ್ಕಂಥದ್ದು ಯುಗಧರ್ಮವಲ್ಲ. ಅಂದರೆ ಎರಡರಲ್ಲೂ ಇರತಕ್ಕಂಥ ಒಂದೇ ಧರ್ಮ ಅಲ್ಲ ಅಂತ ಹೇಳ್ತಾರೆ ಅವರು. ಘಟದಲ್ಲಿ ಇರತಕ್ಕಂಥ ಧರ್ಮ ಏನಿದೆ ಅದೇ ಒಂದು ಬೇರೆ, ಪಟದಲ್ಲಿರತಕ್ಕಂಥ ಇನ್ನೊಂದು ಧರ್ಮವೇ ಬೇರೆ. ಯಾವಾಗ ಪ್ರಶ್ನೆ ಬಂದಿದ್ದೇನೆಂದರೆ ಭೇದ ಎಂಬತಕ್ಕಂಥದ್ದು ಧರ್ಮೀಯ ಸ್ವರೂಪ ಆಯಿತು ಅಂದರೆ ಇದರ ಜ್ಞಾನ ಬಂದ್ಕೊಳ್ಳಿ, ನಮ್ಮ ಘಟ ಜ್ಞಾನ ಬಂದ್ಕೊಳ್ಳಿ, ಅದ್ರ ಜೊತೆಗೇ ಭೇದ ಬರಬೇಕಲ್ಲ, ನಮ್ಗೆ ಯಾವಾಗ ಬರ್ತಾ ಇದೆ ಗೊತ್ತಿಲ್ವಲ್ಲ, ಆದ್ದರಿಂದ ಧರ್ಮೀಯ ಸ್ವರೂಪ ಅಲ್ಲ ಅಂತ ಹೇಳೋದು. ಕಿಂತು ಏಕಸ್ಯ ಧರ್ಮ ಅಪರೇಣ ನಿರೂಪ್ಯ, ಒಂದರ ಧರ್ಮ ಅದು ಅಪರದ ಇನ್ನೊಂದು ವಸ್ತುವಿನಿಂದ ನಿರೂಪ್ಯ. ಈಗ ಘಟ ಅಂತ ನಾವು ಹೇಳಿದ ಕೂಡಲೇ ಅದೇನಾಗುತ್ತೆ, ಘಟ ಅನಿಯೋಗಿಕ ಭೇದ ಎಂಬತಕ್ಕಂಥದ್ದು ನಮ್ಗೆ ಗೊತ್ತಾಗತ್ತೆ, ಅನುಭವ ನಮಗೆ ಅಲ್ವಾ. ಘಟ ಎಂಬತಕ್ಕಂಥದ್ದು ಏನಿದೆ ಅದು ಜ್ಞಾನ ಬರ್ತಾ ಇರಬಾರ್ದಂದರೆ ಪಟ ಅಲ್ಲ ಇತ್ಯಾದಿ ಬಂದ್ಬಿಡುತ್ತೆ. ಅಂದರೆ ಏನು, ಸಮಸ್ತ ಘಟವನ್ನು ಬಿಟ್ಟು ಸಮಸ್ತ ಎಷ್ಟೆಷ್ಟು ನಮಗೆ ಜ್ಞಾನಗಳು ಬರಬೇಕೋ, ಅಂದರೆ ನಮ್ಮ ಸ್ಮೃತಿಗೆ ಬರಲಿಕ್ಕೆ ಯೋಗ್ಯತೆ ಇದೆಯೋ ಅಷ್ಟು ಪ್ರತಿವಿಗಳಿಂದ ನಿರೂಪ್ಯ ಆಗಿರುತ್ತವೆ. ಆಮೇಲೆ ಏನು ಪ್ರಶ್ನೆ ಬರುತ್ತೆ ಅಂದರೆ, ಹಾಗೆ ಹೇಳಿಬಿಟ್ರೆ ನೀವು ಒಂದು ಘಟಜ್ಞಾನ ಬಂದಾಗ ಅವನಿಗೆ ಸಮಸ್ತ ವಸ್ತುಗಳ ಪ್ರತಿಯೋಗಿ ಜ್ಞಾನ ಬರುತ್ತೆ ಅಂತ ಹೇಳಿಬಿಟ್ಟು ಅವನು ಸರ್ವಜ್ಞ ಆಗಬೇಕಲ್ಲ ಅಂತ ಹೇಳಿದ್ರೆ ಹಾಗೇನಿಲ್ಲ. ಎಲ್ಲ ವಸ್ತುಗಳ ಜ್ಞಾನ ಎಲ್ಲಿದೆ ಅವನಿಗೆ ಬರಲಿಕ್ಕೆ, ಅವನಿಗೆ ಯಾವುದು ಸ್ಮೃತಿಗೆ ಆರೂಢವಾಗಬಹುದು ಅಷ್ಟು ಮಾತ್ರ ಸ್ಮರಣೆ ಬರುತ್ತೆ ಅಷ್ಟೇ. ಹಾಗಾದರೆ ಘಟಪಟವು ಭಿನ್ನವು ಇತ್ಯತ್ರಾಪಿ, ಘಟಪಟವು ಭಿನ್ನವು ಎಂಬಲೇ ಆಯಿತು. ಭಿನ್ನ ಅಂದರೆ ಭೇದ, ಅದು ಘಟಪಟ ಎಂಬುದು ವಿಶೇಷ. ಹಾಗಾದರೆ ಭೇದ ವಿಶೇಷಣಕ ಘಟಪಟ ವಿಶೇಷಕವಾದಕ್ಕಂಥ ಜ್ಞಾನ ಅದು. ಘಟಪಟವು ಭಿನ್ನವು ಎಂಬತಕ್ಕಂಥದ್ದು ಅಲ್ಲಾಗಲಿ ಅಥವಾ ಘಟಾತ್ ಪಟಃ ಭಿನ್ನ ಎಂಬ ಒಂದು ಸ್ಥಳದಲ್ಲಾಗಲಿ ಪಟಾತ್ ಘಟಃ ಭಿನ್ನ ಅದನ್ನು ತಿಳಿಸಿ ಹೇಳಿದರೆ, ಘಟಪಟವು ಭಿನ್ನ ಒಂದು ಅರ್ಥ ಏನು, ಘಟಾತ್ ಪಟಃ ಭಿನ್ನ ಅಂತ ಹೇಳ್ಬೋದು, ಅಥವಾ ಪಟದಿಂದ ಘಟ ಭಿನ್ನ ಅಂತ ಇಷ್ಟೇ ಅರ್ಥ. ಅದೇ ನಮಗೆ ತೋರಬೇಕು ಅಂತೇನಿಲ್ಲ, ಕೆಲವು ಕಡೆ ತೋರುತ್ತೆ ಭೇದ, ಕಡೆ ತೋರಲ್ಲ. ಏವಂ ಘಟಪಟಯೋ ಭೇದ ಇತ್ಯತ್ರಾಪಿ, ಘಟಪಟಯೋ ಭೇದ ಎಂಬಲ್ಲೇನು, ಅಲ್ಲಿ ಕೂಡ ಘಟಪಟ ಧರ್ಮಿಕಂ ಭೇದ ದ್ವಯಮೇವ. ಘಟಪಟ ಧರ್ಮಿಕ ಅಂತ ಎರಡು ತಗೋಬೇಕು ನಾವು. ಘಟಃ ಪಟಾತ್ ಭಿನ್ನ, ಪಟಃ ಘಟಾತ್ ಭಿನ್ನ ಹಿಂಗೆ ತಿಳ್ಕೊಂಡಾಗ ಎರಡೂ ಕೂಡ ಪ್ರತ್ಯೇಕವಾಗಿ ಅನಿಯೋಗಿ ಆಗುತ್ತೆ ಅಲ್ವಾ. ಆದರೆ ಘಟ ಅನಿಯೋಗಿಕ ಪಟ ಪ್ರತಿಯೋಗಿಕ ಭೇದ, ಪಟ ಅನಿಯೋಗಿಕ ಘಟ ಪ್ರತಿಯೋಗಿಕ ಭೇದ, ಹೀಗೆ ಎರಡೂ ಕೂಡ ಆಗ್ತಾ ಇರುತ್ತೆ. ಏಕವಚನ ಹೇಗೆ ಅಂದರೆ ಘಟಪಟಯೋ ರೂಪಂ ಇತಿವತ್ ಸಮುದಾಯಾಪೇಕ್ಷಂ. ಬ್ರಾಹ್ಮಣಾನಾಂ ಭೋಜನ ಅಂತ ಹೇಳುವಾಗ ಬ್ರಾಹ್ಮಣಗಳ ಸಮೂಹನ ಇಟ್ಕೊಂಡು ಭೋಜನ ಅಂತ ಏಕವಚನ ಹೇಗೆ ಹೆಂಗೆ ಹೇಳ್ತೀವಿ ನಾವು, ಸಮೂಹಕ್ಕೆ ಊಟ ಅಂತ ಅರ್ಥ. ಅದು ಏಕವಚನ ಕೊಡ್ಬೋದು, ಅದೇನು ತೊಂದರೆ ಇಲ್ಲ. ಸಮುದಾಯಾಪೇಕ್ಷಂ ಸಜ ಭೇದ ಧರ್ಮಿಣ ಸ್ವರೂಪಮೇವ. ಆ ಭೇದ ಎಂಬತಕ್ಕಂಥದ್ದು ಧರ್ಮೀಯ ಸ್ವರೂಪ. ಅಂದರೆ ಧರ್ಮೀಜ್ಞಾನ ಬಂತು ಅಂದರೆ ಭೇದಜ್ಞಾನ ಬಂತು ಅಂತ ಅರ್ಥ. ತೇನ ಧರ್ಮಿ ಪ್ರತೀತಿರೇವ, ಧರ್ಮಿ ಅಂದರೆ ಘಟಪಟಾದಿಗಳು, ಅದರ ಪ್ರತೀತಿ ಬಂದಾಗಲೇ ಭೇದ ಪ್ರತೀತಿ ಇದೆ. ಪ್ರತೀತದ್ವಯ ಅಭಾವ, ಎರಡು ಪ್ರತೀತಿ ಇದ್ದ ಅನ್ಯೋನ್ಯಾಶ್ರಯ ಬರ್ತಾ ಇತ್ತು. ಇದನ್ನು ಅಪೇಕ್ಷೆ ಇದು ಇದರ ಅಪೇಕ್ಷೆ ಅಂತ ಹಾಗೇನಿಲ್ಲ. ಘಟಜ್ಞಾನ ಬಂದಾಗ ಧರ್ಮಜ್ಞಾನ ಬಂದಾಗ ನಮಗೆ ಭೇದಜ್ಞಾನ ಬಂದಾಯಿತು, ಅನ್ಯೋನ್ಯಾಶ್ರಯಿತು. ಘಟಸ್ಯ ಪ್ರದ್ಯೋಗಿತಾಚ ಪಟ ಪ್ರದ್ಯೋಗಿಕ ತದ್ಧರ್ಮಿಕ ಭೇದ ನಿಬಂಧನೆ ಇವ. ಮತ್ತು ಘಟ ಎಂಬತಕ್ಕಂಥದ್ದೇನಿದೆ ಅದು ಅದರಲ್ಲಿಕ್ಕಂಥ ಪ್ರದ್ಯೋಗಿತ್ವ ಹೇಗೆ ಅಂದರೆ ಪಟ ಪ್ರದ್ಯೋಗಿಕ ತದ್ಧರ್ಮಿಕ ಭೇದ ನಿಬಂಧನ. ಅಂದರೆ ಏನು, ಅಯಂ ಘಟ ಅಂತ ಜ್ಞಾನ ಬಂದ ನಮಗೆ ಘಟ ಧರ್ಮಿಕವಾದಕ್ಕಂಥ ಪಟ ಪ್ರತಿಯೋಗಿಕವಾದಕ್ಕಂಥ ಭೇದ ಬಂದ್ಬಿಡುತ್ತೆ, ಜ್ಞಾನ ಬರುತ್ತೆ. ಭೇದ ಘಟಜ್ಞಾನ ಬಂದಾಗ ಧರ್ಮಿ ಜ್ಞಾನ ಬಂದಾಗ ಭೇದ ಜ್ಞಾನ ಬಂತು ಅಂತ ಹೇಳಿದ ಮೇಲೆ ಅರ್ಥ ಏನಾಯಿತು, ಪಟದಿಂದ ಅದು ಪ್ರತಿಯೋಗಿ ಆಗಿದೆ ಅಂತ ಗೊತ್ತಾಗುತ್ತೆ ಅಲ್ವಾ. ಬರೀ ಅನಿಯೋಗಿ ಮಾತ್ರ ಇರೋಲ್ಲ. ಆದರೆ ಘಟಜ್ಞಾನ ಬಂದಾಗ ಭೇದ ಜ್ಞಾನ ಬಂತು ಅಂದರೆ ಘಟಕ್ಕೆ ಘಟ ಎಂಬತಕ್ಕಂಥದ್ದು ಭೇದಕ್ಕೆ ಧರ್ಮಿ ಆಯಿತು ಅಲ್ವಾ. ಇದೇನಾಯಿತು, ಪ್ರತಿಯೋಗಿ ಆಯಿತು ಪಟ ಎಂಬತಕ್ಕಂಥ. ಅದೇ ರೀತಿ ಅರ್ಥ ತಗೋಬೇಕು. ಸೋಪಿ ಘಟಸ್ಯ ಸ್ವರೂಪಮೇವ, ಅದು ಅಷ್ಟೇ. ಯಾವುದು, ಘಟಸ್ಯ ಪ್ರತಿಯೋಗಿತಾನೂ ಕೂಡ ಸೋಪಿ, ಯಾವ ಸೋಪಿ ಅಂದರೆ ಪಟ ಪ್ರತಿಯೋಗಿಕ ತದ್ಧರ್ಮಿಕ ಭೇದ.
ಇದಲ್ಲ, ಅದು ಕೂಡ ಘಟಸ್ಯ ಸ್ವರೂಪಮೇವ ತಥಾಪಿ ಪ್ರತಿಪನ್ನ ಭೇದಸ್ಯ ಪ್ರತಿಯೋಗಿತ್ವಾತ್. ಯಾವುದಕ್ಕೆ ಜ್ಞಾನ ಬಂದಿದೋ ಆ ಭೇದ ಎಂಬತಕ್ಕಂಥದ್ದು ಪ್ರತಿಯೋಗಿ ಆದ್ದರಿಂದ ಘಟಾತ್ ಪಟಸ್ಯ ಭೇದ ಸಿದ್ಧವು. ಘಟಜ್ಞಾನ ಬಂದ ನಮಗೆ, ಪಟದಿಂದ ಭೇದ ಸಿದ್ಧಿ ಆಗೋಯ್ತು, ನಮಗೆ ಅನುಭವ ಸಿದ್ಧ. ಪಟಾತ್ ಘಟಸ್ಯ ಭೇದ ಸಿದ್ಧಿ ಅನ್ಯೋನ್ಯಾಶ್ರಯತ್ವ ಅಂತ ಹೇಳ್ತೀವಿ ಅಂತ ಹೇಳೋಂಗಿಲ್ಲ ಈಗ. ಯಾಕೆಂದರೆ ವಿದ್ಯಮಾನ ಭೇದಸ್ಯ ಪ್ರತೀತಿ ಮಾತ್ರೇಣ ಪ್ರತಿಯೋಗಿತ್ವ ಉಪಪತ್ತೇಹೇ. ಭೇದ ಎಂಬುದು ಹೊಸದಾಗಿ ನಾವೇನು ಸೃಷ್ಟಿ ಮಾಡ್ತಾ ಇಲ್ಲ ಅಲ್ವಾ. ವಿದ್ಯಮಾನ ಭೇದ ಅದು. ಘಟದಲ್ಲಿ ಘಟಜ್ಞಾನ ಬಂತು, ಅದರಲ್ಲಿ ತತ್ಸ್ವರೂಪವೇ ಭೇದ ಅಂತ ಹೇಳಿದ್ದರಿಂದ ಪ್ರತೀತಿ ಮಾತ್ರೇಣ ಪ್ರತಿಯೋಗಿತ್ವ ಅಷ್ಟೇ. ಅದಕ್ಕೆ ಅಂದರೆ ಇರೋದು ನಮಗೆ ಜ್ಞಾನ ಬಂತು ಅಷ್ಟೇ, ಅಷ್ಟೇ, ಇನ್ನೇನಿಲ್ಲ. ಯಾವಾಗ ಬರ್ತಾಯಿತ್ತು? ಘಟವು ಪಟದಿಂದ ಭಿನ್ನ ಅಂತ ಹೇಳಬೇಕಾಗಿದ್ದರೆ ಘಟದ ಅನಿಯೋಗಿಕ ಪಟ ಪ್ರತಿಯೋಗಿಕ ಭೇದ ಬರಬೇಕು. ಅನಿಯೋಗಿ ಮತ್ತು ಪ್ರತಿಯೋಗಿ ಭೇದ ಸಾಪೇಕ್ಷ ಅಂತ ಅವ್ರು ಹೇಳಿದ್ದು. ಈಗ ಹಾಗಿಲ್ಲ ಅಲ್ವಾ. ಪಟ ಎಂಬತಕ್ಕಂಥದ್ದೇನಿದೆ ಅದು ನಮಗೆ ಅದು ಘಟದ ಜ್ಞಾನ ಬಂದಾಗಲೇ ಗೊತ್ತಾಗ್ಬಿಡ್ತದೆ. ಅದು ಪ್ರತಿಯೋಗಿ ಗೊತ್ತಾಗುತ್ತೆ. ಅದು ಒಂದೇ ಅಲ್ಲ, ಪ್ರಪಂಚದ ಎಲ್ಲ ವಸ್ತುಗಳು ಗೊತ್ತಾಗುತ್ತೆ. ಏತೇನ ವಿಶೇಷ ಭಾವ ಪ್ರತೀತಿ ಪ್ರತೀತೆ ಭೇದ ಪ್ರತೀತ್ಯಧೀನತ್ವಸ್ಯ ದಂಡ್ಯಾದು ದರ್ಶನೇನ ಭೇದ ಪ್ರತೀತಿ ಪರಂಪರೆ ಅನವಸ್ಥಾಪಿ ಪ್ರಸಂಗವೂ ಇಲ್ಲ. ಅಂದರೆ ಹೇಳಿದಾಗಾಯಿತು, ವಿಶೇಷ ಭಾವ ಪ್ರತೀತೆ ವಿಶೇಷಣ ಮತ್ತು ವಿಶೇಷ ಎಂಬತಕ್ಕಂಥ ಪ್ರತೀತಿ ಏನಿದೆ ಅದು ಭೇದ ಪ್ರತೀತಿ ಅಧೀನ. ಇದು ವಿಶೇಷಣ, ಇದು ವಿಶೇಷ ಅಂತ ಬರಬೇಕಾಗಿದ್ದರೆ ಆ ಎರಡು ವಸ್ತುಗಳಲ್ಲಿ ಭೇದ ಜ್ಞಾನ ಇರಬೇಕು. ಆದರೆ ಮೊದಲು ವಿಶೇಷ ಜ್ಞಾನ ಬಂದರೆ ಭೇದ ಜ್ಞಾನ ಬರುತ್ತೆ, ಭೇದ ಜ್ಞಾನ ಬಂದರೆ ವಿಶೇಷಣ. ಇದು ಅದಕ್ಕೂ ಕೂಡ ಅಷ್ಟೇ. ಆ ಪ್ರತಿಯೋಗಿ ಮತ್ತು ಅನಿಯೋಗಿ ಇದಲ್ಲ, ಪ್ರತಿಯೋಗಿ ಅನಿಯೋಗಿ, ವಿಶೇಷಣ ವಿಶೇಷತ, ಹೀಗೆ ಹೇಳ್ಕೊಂಡು ಹೋಗ್ತದೆ. ಅನವಸ್ಥೆ ಬರುತ್ತಲ್ಲ ಅಂತ ಅದೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಭೇದ ಪ್ರತೀತಿ ಪರಮ ಅನವಸ್ಥೆ ಪ್ರಸಂಗ ಪರಾಸ್ತಃ. ಯಾಕೆ? ಧರ್ಮಿಸ್ವರೂಪ ಅಂತ ಹೇಳಿದ್ದರಿಂದ, ಭೇದ ಎಂಬುದಕ್ಕೆ ಧರ್ಮಿಸ್ವರೂಪ ಅಂತ ಹೇಳಿದ್ರಿಂದ ಧರ್ಮೀಯ ಜ್ಞಾನ ಬಂದಾಗ ನಮಗೆ ಭೇದ ಜ್ಞಾನವೂ ಬಂದಾಗಾಯ್ತು. ಅದಕ್ಕೋಸ್ಕರವಾಗಿ ಭೇದ ಜ್ಞಾನಕ್ಕೋಸ್ಕರವಾಗಿ ವಿಶೇಷದ ಜ್ಞಾನ ಬೇಕಾಗಿಲ್ಲ. ವಿಶೇಷ ಗೊತ್ತಾಯಿತು ಅಂತ ನಮಗೆ ವಿಶೇಷ ಜ್ಞಾನ ಗೊತ್ತಾದರೆ ಭೇದ ಜ್ಞಾನ ಗೊತ್ತಾಗೋಯ್ತಲ್ಲ ಅಂತ ಅಭಿಪ್ರಾಯ. ತಥಾ ಪ್ರತ್ಯಕ್ಷಂ ಕಿಂ ಭೇದಮೇವ ಗೋಚರೇತು ಉತ ಸ್ವಸ್ವಪಿ. ಈಗ ಪ್ರತ್ಯಕ್ಷದಿಂದ ಭೇದ ಜ್ಞಾನ ಬರೋದು ಅಂತ ನಾವು ಹೇಳಿದ್ವಿ. ಅವರು ಪ್ರಶ್ನೆ ಹಾಕ್ತಾರೆ, ಪ್ರತ್ಯಕ್ಷ ಎಂಬುದಕ್ಕಂಥದ್ದು ಕಿಂ ಭೇದಮೇವ ಗೋಚರೇತು, ಬರೀ ಭೇದವನ್ನು ಮಾತ್ರ ತೋರಿಸುತ್ತೋ ಅಥವಾ ವಸ್ತುವಪಿ, ವಸ್ತುವನ್ನು ಕೂಡ ತೋರಿಸುತ್ತೋ. ಹಾಗೆ ಭೇದ ಅಂತ ಮಾತ್ರ ಜ್ಞಾನ ಬರುತ್ತೆ ನಮಗೆಲ್ಲಾದರೂ ಬರೋದು. ನಾದ್ಯ ಭೇದ ಇತ್ಯೇವ ಪ್ರತೀತ್ಯ ಭಾವ ಅಲ್ವಾ. ಬರೀ ಭೇದ ಅಂತ ನಮಗೆ ಘಟ ಅಂತ ಜ್ಞಾನ ಬಂದಂತೆ, ಭೇದ ಅಂತ ಜ್ಞಾನ ಬಂದಿಲ್ಲ. ದ್ವಿತೀಯೇಪಿ ಕಿಂ ಭೇದಪೂರ್ವಂ ವಸ್ತು ಗೋಚರೇತು ಉತ ವಸ್ತುಪೂರ್ವಂ ಭೇದಂ ಯುಗಪತ್ ಉಭಯಂ ಅಂತ 3 ಸಿಗ್ತೇನಾ? ಕೇಳಬೇಕು ಬೇಡ, ಸುಮ್ಮನೆ ಕೂತ್ಕೊಂಡಿದ್ರೆ ಹೋಗ್ತಾ ಇರ್ತಾರೆ ಪಾಠ. ಪ್ರತ್ಯಕ್ಷ ಎಂಬತಕ್ಕಂಥದ್ದು ನಮಗೆ ಭೇದ ಇದೆ ಎಂಬುದ ಪ್ರಮಾಣ ಯಾವುದು? ಪ್ರತ್ಯಕ್ಷ. ಆ ಪ್ರತ್ಯಕ್ಷ ಎಂಬತಕ್ಕಂಥದ್ದು ಕೇವಲ ಭೇದವನ್ನು ಮಾತ್ರ ಅದು ತಿಳಿಸತ್ತೋ ಅಥವಾ ವಸ್ತುವನ್ನು ಕೂಡ ತಿಳಿಸತ್ತೋ? ನಾದ್ಯ ಭೇದ ಎಂಬುದಾಗಿ ನಮಗೆ ಜ್ಞಾನ ಬರ್ತಾ ಇಲ್ಲ. ಅಯಂ ಘಟ ಎಂಬುದು ಅಯಂ ಭೇದ ಅಂತ ಬರ್ತಾ ಇಲ್ಲ. ದ್ವಿತೀಯೇಪಿ ವಸ್ತು ಸಹಿತವಾಗಿ ಭೇದ ಬರುತ್ತೆ ಅಂತ ಹೇಳಬೇಕು ನಮಗೆ. ಅಂದರೆ ಹಾಗೆ ಘಟಪಟೆಯೋ ಭೇದ, ಘಟಪಟವು ಭಿನ್ನವು, ಹಿಂಗೆ ಬರುತ್ತೆ ಅಂತ ಹೇಳಬೇಕು ನಾವು. ಅಲ್ಲೂ ನಮ್ದು ಎರಡು ಪ್ರಶ್ನೆ ಕೇಳ್ತೀವಿ. ದ್ವಿತೀಯೇಪಿ ಕಿಂ ಭೇದಪೂರ್ವಂ ವಸ್ತು ಗೋಚರೇಯತೆ, ಭೇದಪೂರ್ವಕವಾಗಿ ವಸ್ತುವನ್ನು ತೋರಿಸತ್ತೋ ಅಥವಾ ವಸ್ತುಪೂರ್ವಕವಾಗಿ ಭೇದವನ್ನು ತೋರಿಸತ್ತೋ ಅಥವಾ ಯುಗಪದ ಉಭಯಂ ಎರಡನ್ನು ತೋರಿಸತ್ತೋ ಅಂತ ಪ್ರಶ್ನೆ. ನಾದ್ಯ ಭೇದಪೂರ್ವವಾಗಿ ವಸ್ತು ಅಂತಿಲ್ಲ. ಯಾಕೆಂದರೆ ಭೇದ ಇತ್ತೇವ ಅಪ್ರತೀತೆ. ಘಟ ಅಂತ ಜ್ಞಾನ ಬರ್ತಾ ಭೇದ ಸಹಿತ ಘಟ ಅಂತ ನಮ್ಗೆ ಬರಲ್ಲ. ಅದು ಅಲ್ಲದೆ ವಿರಮ್ಯ ವ್ಯಾಪಾರ ಕೂಡಲ್ಲ.
ವಿರಮ್ಯ ವ್ಯಾಪಾರ ಅಂದರೆ ಏನು? ಸ್ಥಿತ್ವ ಸ್ವಲ್ಪ ಸ್ವಲ್ಪ ಸಮಯವನ್ನು ಕೊಟ್ಟು ವಿಚಾರ ಮಾಡಿ ಹೇಳ್ತಕ್ಕಂಥದ್ದು ಚೇತನ ಧರ್ಮ. ನಾವಾದರೆ ಒಂದು ಸ್ವಲ್ಪ ಹೇಳಿ ಆಮೇಲೆ ಇನ್ನು ಸರಿ ಇನ್ನು ಸ್ವಲ್ಪ ತಾಮೇ ಒಂದು ಹೇಳ್ಬೋದು. ಇಲ್ಲಿ ಹಂಗೆ ಬರಲ್ಲ. ಮೊದಲು ಭೇದವು, ಆಮೇಲೆ ವಸ್ತು, ಆಮೇಲೆ ಭೇದ ಮತ್ತು ವಸ್ತುವನ್ನು ಹೀಗೆ ವಿರಮ್ಯ ವ್ಯಾಪಾರ ಮಾಡಲಿಕ್ಕೆ ಅದು ಚೇತನ ಆಗಿರಬೇಕು. ಇದು ಜಡ. ಯಾವುದು ಜಡ? ವಸ್ತು ಸ್ವರೂಪ ಪ್ರತ್ಯಕ್ಷ ಹೇಳ್ತಾರೆ. ಪ್ರತ್ಯಕ್ಷದಿಂದ ಭೇದ ಜ್ಞಾನ ಬರುತ್ತಲ್ಲ, ಅದು ಭೇದಮೇ ಗೋತ್ರೆ ಇದು ಊತ ವಸ್ತು ಪಿನ್ ಕೇಳಿದ್ದು. ಪ್ರತ್ಯಕ್ಷ ಎಂಬತಕ್ಕಂಥದ್ದು ಏನು? ಇಂದ್ರಿಯ. ಅದು ಜಡ. ಆದ್ದರಿಂದ ಅದು ಆ ಜಡವಾದಕ್ಕಂಥ ಇಂದ್ರಿಯಕ್ಕೆ ಮೊದಲು ಭೇದವನ್ನು, ಆಮೇಲೆ ಘಟವನ್ನು, ಆಮೇಲೆ ಘಟ ಮತ್ತು ಭೇದ ವಸ್ತುಗಳಿಗೆ ಭೇದವನ್ನು ಹೀಗೆ ತಿಳಿಸ್ಲಿಕ್ಕೆ ಅದು ವಿರಮ್ಯ ವ್ಯಾಪಾರ ಅದಕ್ಕಿಲ್ಲ. ಈಗ ಇವನಿದ್ದಾನಲ್ಲ, ಯಾರು ಕುಠಾರವನ್ನು ವೃಕ್ಷ ಇದ್ದಾನಲ್ಲ, ಅವನೇ ಮಾಡ್ತಾನೆ, ಒಂದು ಸಾರಿ ಎಡೇಟ್ ಹಾಕ್ತಾನೆ, ಬಿಟ್ಬಿಟ್ಟು ಪುನಃ ಎಡೇಟ್ ಆಮೇಲೆ ಹಾಕ್ತಾನೆ. ಅವನ ಬುದ್ಧಿಗೆ ತಕ್ಕಂತೆ ಮಾಡ್ಕೊತಾನೆ ಅಲ್ವಾ? ಹಾಗೆ ಕುಠಾರದಲ್ಲಿ ಆ ಶಕ್ತಿ ಬರೋಲ್ಲ, ಜಡ ಆದ್ದರಿಂದ. ಚೇತನ ಧರ್ಮ ಅದನ್ನ ಅಲ್ಲಿ ಬರುತ್ತೆ ಅಲ್ವಾ? ವಸ್ತುಪೂರ್ವಂ ಭೇದಂ, ಆಮೇಲೆ ವಿರಮ್ಯ ವ್ಯಾಪಾರ ಯೋಗಾಚ ಅತೇವ ಅದ್ವಿತೀಯ ನಾಪಿ ತೃತೀಯ. ಈ ವಿರಮ್ಯ ವ್ಯಾಪಾರ ಎಂಬುದು ಕೂಡ ಆದ್ದರಿಂದಲೇ ವಸ್ತುಪೂರ್ವಕವಾಗಿ ಭೇದವನ್ನಾಗಲಿ ಅಥವಾ ಯುಗಬದ್ಧ ಉಭಯವನ್ನಾಗಲಿ ಆ ಪಕ್ಷವನ್ನು ಕೂಡ ಇಟ್ಕೊಳ್ಳಿ ಬರಲ್ಲ. ವಸ್ತು ಪ್ರತೀತೇ ಭೇದ ಪ್ರತೀತಿ ಕಾರಣತ್ವೇನ ಯೋಗಪದ್ಯ ಅಯೋಗಾತ್ ಇತ್ಯೇತದಪಿ ನಿರವಕಾಶಂ ಅಂದರೆ ನಿರಸ್ತಂ ಅರ್ಥ. ನಿರವಕಾಶಂ ಅಂದರೆ ವಸ್ತು ಪ್ರತೀತೇ ಭೇದ ಪ್ರತೀತಿ ಕಾರಣತ್ವೇನ ಅಲ್ವಾ? ವಸ್ತು ಪ್ರತೀತಿ ಬರಬೇಕಾಗಿದ್ದರೆ, ಇದು ಘಟ ಅಂತ ಬರಬೇಕಾಗಿದ್ದರೆ ಭೇದ ಜ್ಞಾನ ಇರಬೇಕು ನಮಗೆ ಅಲ್ವಾ? ಇದು ಘಟ ಅಂತ ಜ್ಞಾನ ಬರೋದು ಹೇಗೆ? ಇದು ಪಟದಿಂದ ಭಿನ್ನವಾಗಿದೆ. ಆದ್ದರಿಂದ ಘಟ ಅಂತ ಜ್ಞಾನ ಬರಬೇಕು. ಹಾಗೆ ಬರಲ್ಲ. ವಿರಮ್ಯ ವ್ಯಾಪಾರ ಇಲ್ಲ ಅಂದ್ರಲ್ಲ. ಯೋಗಪದ್ಯ ಅಯೋಗಾತ್ ಇತ್ಯೇತದಪಿ ಇಷ್ಟವರೇನು ಪೂರ್ವಪಕ್ಷ ಮಾಡಿದ್ದಾರೆ ಅದು ಕೂಡ ನಿರವಕಾಶ ಅಂದರೆ ನಿರಸ್ತವಾಯಿತು. ಯಾಕೆಂದರೆ ವಸ್ತುವಿನ ಜ್ಞಾನ ಯಾವ ಪಕ್ಷ ಹೇಳಿದ್ರೆ ನೀವು? ವಸ್ತುವಿನ ಜ್ಞಾನ ಬರುವಾಗಲೇ ಅದರ ಸ್ವರೂಪಭೂತವಾದ ಭೇದವೂ ಕೂಡ ಜ್ಞಾನ ಬಂದ್ಬಿಡೋದ್ರಿಂದ ಅಂತ ನಾವು ಹೇಳಿದ್ರಿಂದ ಯಾವ ವಿಕಲ್ಪವೂ ಕೊಡಲ್ಲ. ಭವೇದಯಂ ಪರಿಹಾರ ಇಡೀ ಭೇದಸ ಧರ್ಮ ಏನಾಯ್ತು? ಹಾಗಾದರೆ ಭೇದವು ಧರ್ಮಿ ಸ್ವರೂಪ ಅಂತ ಹೇಳಿದರು, ಅದನ್ನು ಕೂಡಿಸ್ಕೊಂಡು ಇಷ್ಟೊತ್ತು ಮಾತಾಡೋದು, ಎಲ್ಲ ಅವನ ದೋಷಗಳ ಪರಿಹಾರ ಮಾಡೋದು ಆಯಿತು. ಭೇದ ಎಂಬುದು ಧರ್ಮಿ ಸ್ವರೂಪ ಎಂಬ ವಿಚಾರದಲ್ಲಿ ಪ್ರಮಾಣ ಕೊಡಿ ಅಲ್ವಾ? ಭವೇದಯಂ ಪರಿಹಾರ, ನೀವು ಹೇಳಿರ್ತಕ್ಕಂಥ ಪರಿಹಾರ ಕೂಡ್ತಾ ಇತ್ತು. ಯದಿ ಭೇದಿಸಿದ ಧರ್ಮಿ ಸ್ವರೂಪತ್ವಂ ಸ್ಯಾತ್, ಮತ್ತು ಧರ್ಮಿ ಸ್ವರೂಪ ಎಂಬುದು ಸಾಧನೆ ಮಾಡಿಕೊಡಿ. ನಚ ತದ್ಯುಕ್ತಂ, ಭೇದ ಎಂಬುದು ಧರ್ಮಿ ಸ್ವರೂಪ ಅಂತ ಹೇಳುವುದೇ ಸರಿಯಲ್ಲ. ಯಾಕೆ? ಧರ್ಮಿ ಸ್ವರೂಪಂ ಹಿ ಪರಪ್ರತೀತಿ ನಿರಪೇಕ್ಷಮೇವ ಪ್ರತೀಯತೆ. ಧರ್ಮೀಯ ಸ್ವರೂಪ ಘಟ ಎಂಬುದಕ್ಕಂತಿದ್ದಲ್ಲ, ಅದು ನಮಗೆ ಪ್ರತ್ಯಕ್ಷ ಇದ್ದು ನೋಡಿದ ಕೂಡ ನಮ್ಗೆ ಜ್ಞಾನ ಬಂದ್ಬಿಡುತ್ತೆ, ಯಾವುದರ ಅಪೇಕ್ಷೆಯೂ ಇಲ್ಲ. ಆದರೆ ಅದು ಪರಪ್ರತೀತಿ ನಿರಪೇಕ್ಷಮೇವ. ಇನ್ನೊಂದು ವಸ್ತು ಪರಪ್ರತೀತಿ ಅಂದರೆ ಏನು? ಇನ್ನೊಂದು ವಸ್ತುವಿನ ಅಪೇಕ್ಷೆ ಇಲ್ಲದೇನೆ ನಮಗೆ ನಿರಪೇಕ್ಷವಾಗಿ ನಮಗೆ ಜ್ಞಾನ ಬರುತ್ತೆ. ಹಾಗಾದ್ರೆ ಅದೇನಾಯಿತು? ನಿರಪೇಕ್ಷ ಪ್ರತೀತಿಕವಾದದ್ದು ಅಂದರೆ ಏನು? ನಿರಪೇಕ್ಷವಾಗಿ ಅದು ಪ್ರತೀತಿ ಬರೋದು ವಸ್ತುವಿಂದು ಅಲ್ವಾ? ಭೇದದ ಪ್ರತೀತಿ ಹಂಗೆ ಬರಲ್ಲ. ಯಾಕೆ? ಘಟಪಟವು ಭಿನ್ನವು ಅಂತಾಗಲಿ ಅಥವಾ ಘಟಪಟೆಯೋ ಭೇದ ಅಂತಾಗಲೇ ಬರಬೇಕು. ಬರೀ ಭೇದ ಅಂತ ಎಲ್ಲೂ ಬಂದಿಲ್ಲ. ಹಾಗೆ ಬಂತು ಅಂದರೆ ಅರ್ಥ ಅದಕ್ಕೆ ವಿಭಾಗ ಅಂತ ಅರ್ಥ ಅಲ್ಲಿ ಅಲ್ವಾ? ಪಾಂಡವರು ಮತ್ತು ಕೌರವರಲ್ಲಿ ಭೇದ ಉಂಟಾಯಿತು, ಅಲ್ಲಿ ಕೂಡ ಪಾಂಡವ ಕೌರವ ಅಂತ ಹೇಳಲೇಬೇಕು. ಅಲ್ಲಿ ಭೇದನಿಗೆ ಯುದ್ಧ ಅಂತ ಅರ್ಥ, ಅದು ಬೇರೆ. ಹಾಗಾದ್ರೆ ಏನು ಹೇಳಿದಾಗಾಯಿತು? ಯಾವತ್ತೂ ಕೂಡ ಒಂದರ ಸ್ವರೂಪ ಅಂತ ಹೇಳಬೇಕಾಗಿದ್ದರೆ ಗುಣಲಕ್ಷಣ ಎರಡು ಕೂಡ ಸಮಾನವಾಗಿರಬೇಕು. ಧರ್ಮಿ ಪ್ರತೀತಿ ಎಂಬತಕ್ಕಂಥದ್ದು ನಿರಪೇಕ್ಷ ಪ್ರತೀತಿಕ, ಅಂದರೆ ಯಾವುದರ ಪ್ರತೀತಿಯ ಅಪೇಕ್ಷೆ ಇಲ್ಲದೆ ಅದು ಜ್ಞಾನ ಬರ್ತಾ ಇದೆ. ಆದರೆ ಭೇದ ಪ್ರತೀತಿ ಮಾತ್ರ ಯಾವುದಾದರೂ ಪ್ರತಿಯೋಗಿ ಮತ್ತು ಅನಿಯೋಗಿಗಳನ್ನು ಅಪೇಕ್ಷೆ ಪಡ್ತಾ ಇದೆ. ಮತ್ತು ಒಂದು ಪ್ರತಿಯೋಗಿ ಮತ್ತು ಅನಿಯೋಗಿಗಳನ್ನು ಅಪೇಕ್ಷೆ ಪಡುತ್ತೆ, ಇನ್ನೊಂದು ಅಪೇಕ್ಷೆ ಪಡಲ್ಲ. ಅಂದರೆ ವಿರುದ್ಧ ಧರ್ಮಾಧಿಕರಣವಾಯಿತು. ಆದ್ದರಿಂದ
ಅದು ಸ್ವರೂಪ ಅಲ್ಲ. ಕಾರಣ ಏನು ಕೊಟ್ಟರಾಗರೆ ಭೇದ ನ ವಸ್ತು ಸ್ವರೂಪಂ. ಯಾಕೆಂದರೆ ಸಾಪೇಕ್ಷಕ ನಿರಪೇಕ್ಷಕ ಪ್ರತೀತಿ ರೂಪ ವಿರುದ್ಧ ಧರ್ಮಾಧಿಕರಣತ್ವ ಅಲ್ವಾ, ಅನಲ ತುಹಿನವತ್ ಅಂತ ಅನುಮಾನ ಮಾಡ್ತಾರೆ. ಗೊತ್ತಾಯ್ತಾ? ಭೇದವು ಧರ್ಮಿಸ್ವರೂಪವಲ್ಲ. ಭೇದ ನಾ ಧರ್ಮಿಸ್ವರೂಪಂ, ಅದು ಸಾಧ್ಯ. ಧರ್ಮಿಸ್ವರೂಪ ಅಲ್ಲ ಎಂಬುದೇ ಸಾಧ್ಯ. ಯಾಕೆಂದರೆ ಸಾಪೇಕ್ಷ ಪ್ರತೀತಿಕ ನಿರಪೇಕ್ಷ ಪ್ರತೀತಿಕ ರೂಪ ವಿರುದ್ಧ ಧರ್ಮಾಧಿಕರಣತ್ವ. ನೈ ಕಥಚಿತ್ ಅಸ್ಮಾದಯಂ ಪರಃ ಇತಿ ವಾ ಅಸ್ಮಾದಸ್ಯ ಪರಃ ಇದು ಪ್ರತೀತಿ ಅಸ್ತಿ ಅಲ್ವಾ. ಈ ರೀತಿ ಪ್ರತೀತಿ ಯಾರಿಗೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದು ಹೇಳ್ತಾ ಇರೋದು? ಧರ್ಮಿ ಸ್ವರೂಪ ಬರುವಾಗ ಕಥಚಿತ್ ಅಸ್ಮಾತ್ ಅಯಂ ಪಟಃ, ಇದರಿಂದ ಇದು ಪಟ, ಅಸ್ಮಾತ್ ಅಸ್ಯ ಪಟಃ, ಇದರಿಂದ ಇದಕ್ಕೆ ಪಟ ಅಂತ ಹೀಗೆ ಯಾವತ್ತೂ ಬಂದಿಲ್ಲ. ಹಾಗಿದ್ದಿದ್ದರೆ ಧರ್ಮಿ ಎಂಬುದಕ್ಕಂಥದ್ದು ಒಂದು ವಸ್ತುನ ಅಪೇಕ್ಷೆ ಪಡ್ತಾ ಇದೆ ಅಂತ ಆಗ್ತಾಯಿತ್ತು. ಹಾಗೆಲ್ಲ ಅಯಂ ಘಟಃ ಅಂತ ಇಷ್ಟೇ ಬರೋದು ನಮಗೆ. ಕಿನ್ನಾಮ ಪಟಃ ಇತ್ತೇವ, ಪಟಃ ಅಂತ ಇಷ್ಟೇ ಬರೋದಷ್ಟೇ. ಅಸ್ಮಾತ್ ಅಯಂ ಪಟಃ, ಅಸ್ಯ ಅಸ್ಮಾತ್ ಅಸ್ಯ ಪಟಃ ಅಂತ ಹಿಂಗೆ ಬರೋದಿಲ್ಲ. ಹಾಗೆ ಬಂದಿದ್ದರೆ ಇದರಿಂದ ಇದು ಪಟ ಅಂತ ಬರುತ್ತಾ, ಆದರೆ ಇದರಿಂದ ಇದು ಭೇದ ಅಂತ ಬರುತ್ತೆ ಅಲ್ವಾ. ಘಟದಿಂದ ಪಟವು ಭಿನ್ನ ಅಂತ ಬರುತ್ತೆ. ಹಾಗೆ ಭೇದಕ್ಕೆ ಸಾಪೇಕ್ಷಕ ಇದೆ, ಇದಕ್ಕೆ ಸಾಪೇಕ್ಷಕ ಇಲ್ಲ. ಭೇದಸ್ತು ನೋಡು, ಘಟಾತ್ ಪಟಃ ಭಿನ್ನ ಇತಿವ, ಘಟದಿಂದ ಪಟವು ಭಿನ್ನವಾಗಿದೆ ಅಂತಾಗಲಿ, ಘಟಾತ್ ಪಟಸ್ಯ ಭೇದ ಇತ್ಯಾಗಲಿ, ಧರ್ಮಿ ಪ್ರತಿಯೋಗಿ ಪ್ರತೀತಿ ಅಪೇಕ್ಷೆ ಇವ ಪ್ರತೀಯತೆ. ಧರ್ಮಿ ಪ್ರತಿಯೋಗಿ ಇರಲೇಬೇಕು. ನತು ಜಾತುಚಿತ್, ಯಾವ ಸಂದರ್ಭದಲ್ಲಾದರೂ ಕೂಡ ಭೇದ ಅಂತ ಇತ್ತೇವ ಯಾವತ್ತೂ ಬರಲ್ಲ. ಘಟ ಅಂತ ಬಂದಂತೆ ಭೇದ ಎಂಬುದು ಬರಲ್ಲ. ತಥಾಚ ಸಾಪೇಕ್ಷ ನಿರಪೇಕ್ಷತಾ ಲಕ್ಷಣ ವಿರುದ್ಧ ಧರ್ಮ ನೋಡಿ ಹೇತು ಹೇಳಿದ್ರು ಅವರು. ಸಾಪೇಕ್ಷ ನಿರಪೇಕ್ಷ ಲಕ್ಷಣ ವಿರುದ್ಧ ಧರ್ಮಾಧಿಕರಣಯೋ ಭೇದ ಧರ್ಮಿ ಸ್ವರೂಪಯೋ ಕಥಂ ಐಕ್ಯಂ ಸ್ಯಾತ್ ಇತ್ಯತಃ ನ ಚೈತಿ. ನ ಚ ಧರ್ಮಿ ಸ್ವರೂಪತ್ವ ನ ಚ ಧರ್ಮಿ ಪ್ರತಿಯೋಗಿ ಅಪೇಕ್ಷೆಯ ಭೇದಸ್ಯ ಅಸ್ವರೂಪತ್ವ ಅಂತ. ಧರ್ಮಿ ಮತ್ತು ಪ್ರತಿಯೋಗಿ ಅಪೇಕ್ಷೆಯಿಂದ ಭೇದಕ್ಕೆ ಭೇದ ಎಂಬತಕ್ಕಂಥದ್ದು ಸ್ವರೂಪ ಅಲ್ಲ ಅಂತ ಯಾಕೆ ಹೇಳಬಾರ್ದು ಅಂತ ಹೇಳಿದ್ರೆ ಐಕ್ಯವತ್ತು ಸ್ವರೂಪಶ್ಚೈವ ತಥಾತ್ವ ಅಂತ ಹೇಳ್ತಾರೆ. ಈಗ ಅದು ಹೇಗೆ ಹೇಳಬೇಕು ನಾವು ಅಂದರೆ ಐಕ್ಯವತ್ತು ಅಂತ ಹೇಗೆ ತಗೋಬೇಕು ನಾವು? ಜಹತ್ ಅಜಹತ್ ಮಾಡಿಬಿಟ್ಟು ಈಗ ಪ್ರತ್ಯಕ್ಷ ಚೈತನ್ಯ ಇದೆ ಅಂದರೆ ಏನು? ಪ್ರತ್ಯಕ್ಷ ಚೈತನ್ಯ ಅಂದರೆ ಪರಬ್ರಹ್ಮನಿಗೆ ಹೆಸರು ಪ್ರತ್ಯಕ್ಷ ಚೈತನ್ಯ. ಅವನ ಜ್ಞಾನ ಬರಬೇಕಾದ ನಮಗೆ ಸತ್ಯಂ ಜ್ಞಾನವಂತ ಬ್ರಹ್ಮ ಅಷ್ಟೇ ಪ್ರಮಾಣವೇ ಸಾಕು ಅಲ್ವಾ. ಆದರೆ ಇನ್ಯಾವುದರದ್ದು ಐಕ್ಯ ಇದಲ್ಲ, ಐಕ್ಯ ಎಂಬುದಕ್ಕಂಥದ್ದು ಎತ್ ಸ್ವರೂಪ? ಪರಬ್ರಹ್ಮ ಸ್ವರೂಪ. ಆದರೆ ಪ್ರತ್ಯಕ್ಷ ಚೈತನ್ಯ ಸ್ವರೂಪಭೂತವಾದ ಐಕ್ಯ ಜ್ಞಾನ ಮಾತ್ರ ಜೀವ ಮತ್ತು ಪರಮಾತ್ಮರಿಗೆ ಭೇದ ಅಥವಾ ಜೀವ ಪರಮಾತ್ಮರಿಗೆ ಐಕ್ಯ ಎಂಬುದಾಗಿ ಜೀವ ಮತ್ತು ಪರಮಾತ್ಮ ಎಂಬುದಕ್ಕೆ ಸಾಪೇಕ್ಷಕ, ಐಕ್ಯ ಎಂಬುದಕ್ಕಂಥದ್ದಕ್ಕೆ ಸಾಪೇಕ್ಷಕ. ಆದರೆ ಪರಬ್ರಹ್ಮ ಇದ್ದಾನಲ್ಲ ಅವನು ನಿರಪೇಕ್ಷಕ. ಹಾಗೆ ನಿರಪೇಕ್ಷ ಮತ್ತು ಸಾಪೇಕ್ಷಗಳಲ್ಲಿ ಐಕ್ಯವನ್ನು ನೀವೇ ಒಪ್ಪಿದ್ದೀರಲ್ಲ. ಹಾಗೆ ಸಾಪೇಕ್ಷಕತ್ವ ಮತ್ತು ನಿರಪೇಕ್ಷತ್ವ ಇವೆರಡುಗಳ ಐಕ್ಯ ಇರಬಾರ್ದು ಅಂತೇನಿಲ್ಲ ಅಂತ ನಾವು ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಅಂದರೆ ಅದರಲ್ಲಿ ಭೇದ ಬರೋದಿಲ್ಲ ಅಂತ, ಅದು ವಿರುದ್ಧ ಆಗೋದಿಲ್ಲ. ಈಗ ಇನ್ನೊಂದು ದೃಷ್ಟಾಂತ ಯಾವುದು ಕೊಟ್ಟಿದ್ದವರು? ಇದು ಹೇಳ್ಬೋದಲ್ಲ ಆಚಾರ್ಯ, ಯಾವುದು? ಜೀವ ಪರಮಾತ್ಮ ಐಕ್ಯ ಅಂತಂದರೆ ವಿರುದ್ಧ ಧರ್ಮಾಧಿಕರಣತ್ವಾದಂತ ಹೇತು ಹೇಳಿದ್ರಿಂದ ನಾವು ಧರ್ಮಗಳನ್ನೆಲ್ಲ ಬಿಟ್ಬಿಟ್ಟು ಶುದ್ಧ ಚೈತನ್ಯತ್ವೇನ ಐಕ್ಯ ಹೇಳ್ತೀವಿ ಅಂತ ಜಹತ್ ಅಜಹತ್ ಮಾಡಿದ್ರಿಂದ ಅದು ತತ್ವಮಸಿ ಅಂತ ಹೇಳಲಿಕ್ಕೆ ಅರ್ಥ ಹೇಳಲಿಕ್ಕೆ ಅಷ್ಟೇ. ಅದು ತತ್ವಮಸಿ ಅಂತ ಹೇಳಲಿಕ್ಕೆ ಅರ್ಥವನ್ನು ಹೇಳಲಿಕ್ಕೆ ಅಷ್ಟೇ. ಅದೆಲ್ಲ ತಪ್ಪು ಅಂತ ನಾವು ಹೇಳಿದ್ದೀವಲ್ಲ. ಇಲ್ಲ, ಇಲ್ಲೂ ಕೂಡ ಅವ್ರ ಐಕ್ಯವತ್ತು ಅದು ಬೇಡ ನಮಗೆ ದೃಷ್ಟಾಂತ ಯಾವುದು ಬೇಕೀಗ? ಶ್ರೀಮದಾಚಾರ್ಯ ಏನು ದೃಷ್ಟಾಂತ ಕೊಟ್ಟಿದ್ದಾರೆ? ಐಕ್ಯವತಿ ಯುಕ್ತಿ ಅಂದ್ಬಿಟ್ರು ಅವರು. ಐಕ್ಯ ಎಂಬತಕ್ಕಂಥದ್ದು ಏನಿದೆ, ಯಾವ ಐಕ್ಯ? ಜೀವ ಬ್ರಹ್ಮರಿಗೆ ಐಕ್ಯ ಎಂಬತಕ್ಕಂಥದ್ದು ಯತ್ ಸ್ವರೂಪ? ಪರಬ್ರಹ್ಮ ಸ್ವರೂಪ ಅಂತ ಅವ್ರು ಹೇಳ್ತಾರೆ. ಪರಬ್ರಹ್ಮ ಸ್ವರೂಪ ಎಂಬತಕ್ಕಂಥದ್ದು ಅಹಂ ಎಂಬುದಾಗಿ ನಾವು ಜೀವಾತ್ಮ ಇಬ್ಬರು ಕೂಡ ಒಂದೇ ಆದ್ದರಿಂದ ಪ್ರತ್ಯಕ್ಷದಿಂದಲೇ ಬಂದ್ಬಿಡ್ತು. ಆದರೆ ಯಾವ ಅಪೇಕ್ಷೆಯೂ
ಬ್ರಹ್ಮನ ಜ್ಞಾನ ಬರಲಿಕ್ಕೆ ಬೇಕಾಗಿಲ್ಲ. ಆದರೆ ಐಕ್ಯ ಹೇಳಬೇಕಾಗಿದ್ದರೆ ಜೀವ ಮತ್ತು ಪರಬ್ರಹ್ಮ ಇಬ್ಬರೂ ಬೇಕು. ಹಾಗಾದರೆ ಐಕ್ಯ ಎಂಬತಕ್ಕಂಥದ್ದು ನಿರಪೇಕ್ಷಕ ಅಲ್ಲ, ಸಾಪೇಕ್ಷಕ. ಅದು ಪರಬ್ರಹ್ಮ ನಿರಪೇಕ್ಷಕ. ಅವೇನಕ್ಕೆ ಐಕ್ಯ ಬ್ರಹ್ಮ ಸ್ವರೂಪ ಅಂತ ಒಪ್ಪಿದ್ದೀರಿ ಇಲ್ವೋ? ಹಾಗೆ ಅಯಂ ಘಟ ಅಂತ ಹೇಳುವಾಗ ಘಟ ಎಂಬುದು ನಿರಪೇಕ್ಷಕ, ಅದು ಭೇದ ಮಾತ್ರ ಸಾಪೇಕ್ಷಕ. ಅದನ್ನು ಅದಕ್ಕೆ ಐಕ್ಯ ಹೇಳಿದೆ ತೊಂದರೆ ಇಲ್ಲ ಅಂತ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ನೋಡಿ, ಧರ್ಮಿ ಪ್ರತಿಯೋಗಿ ಪ್ರತೀತಿ ಉಪಲಕ್ಷತೆ. ಶ್ರೀಮದಾಚಾರ್ಯ ಹೇಳ್ತಿದ್ದ ಧರ್ಮಿ ಪ್ರತಿಯೋಗಿ ಅಂದರೆ ಧರ್ಮಿ ಮತ್ತು ಪ್ರತಿಯೋಗಿಗಳ ಪ್ರತೀತಿ ಅಂದರೆ ಜ್ಞಾನವನ್ನು ಇಟ್ಕೋಬೇಕು, ಉಪಲಕ್ಷಣತೆಯ. ಅಪೇಕ್ಷೆ ಅಂದರೆ ಏನು? ತದಪೇಕ್ಷೆಯ ಪ್ರತೀಯಮಾನತ್ವ ಅದಂತರ್ಥ. ಅಂದರೆ ಏನು? ಒಂದು ಸಾಪೇಕ್ಷಕ, ಒಂದು ನಿರಪೇಕ್ಷಕ ಅಂತ ಹೇಳ್ತಾ ಇದ್ದಾರೆ. ಅಸ್ವರೂಪತ್ವ ಅಂದರೆ ಏನು? ಪರಪ್ರತೀತಿ ನಿರಪೇಕ್ಷ ಪ್ರತೀತಿಕ ಧರ್ಮಿಸ್ವರೂಪತ್ವ ಭಾವ. ಅಸ್ವರೂಪತ್ವ ಅಂದರೆ ಭೇದ ಎಂಬತಕ್ಕಂಥದ್ದು ಧರ್ಮಿಸ್ವರೂಪ ಅಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪರಪ್ರತೀತಿ ನಿರಪೇಕ್ಷ ಪ್ರತೀತಿಕ ಧರ್ಮಿಸ್ವರೂಪತ್ವ ಭಾವ. ಧರ್ಮಿ ಎಂಥದ್ದದು? ಧರ್ಮಿ ಅಂದರೆ ಧರ್ಮಿ ಸ್ವರೂಪ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಎಂಥದ್ದು ಧರ್ಮಿ ಎಂಬತಕ್ಕಂಥದ್ದು? ಪರಪ್ರತೀತಿ ನಿರಪೇಕ್ಷವಾದದ್ದು, ಪ್ರತೀತಿ ಉಳ್ಳದ್ದದು. ಹೇಗೆ? ಪರಪ್ರತೀತಿ ನಿರಪೇಕ್ಷವಾದ, ಪರಪ್ರತೀತಿ ಪದ ಅಂತ ಯಾವ ತಗೋಬೇಕು ನಾವು? ಭೇದ ತಗೋಬೇಕು. ಭೇದದ ಪ್ರತೀತಿ ನಿರಪೇಕ್ಷವಾಗಿ ಘಟ ಎಂಬತಕ್ಕಂಥ ಪ್ರತೀತಿ ಉಳ್ಳದ್ದು ಧರ್ಮಿ, ತತ್ಸ್ವರೂಪ ಅಲ್ಲ. ಕುತಃ ನ ಇತ್ಯತಃ ಐಕ್ಯವತ್ ಯಥಾ ಅನಪೇಕ್ಷ ಪ್ರತೀತಿಕ ಪ್ರತ್ಯಕ್ ಚೈತನ್ಯ ಸ್ವರೂಪ ಸ್ಯಾಪಿ. ಅನಪೇಕ್ಷ ಪ್ರತೀತಿಕ, ಇನ್ನೊಬ್ಬರ ಅಪೇಕ್ಷೆ ಬೇಕಾಗಿಲ್ಲ. ಸತ್ಯಂ ಜ್ಞಾನವಂತ ಶ್ರುತಿ ಇದ್ದರೆ ಸಾಕು ನಮಗೆ, ಅಥವಾ ಅನುಭವ ಇದ್ದರೂ ಸಾಕು. ಪ್ರತ್ಯಕ್ ಚೈತನ್ಯ ಅಂದರೆ ಬ್ರಹ್ಮ, ಅವನ ಸ್ವರೂಪಭೂತವಾದದ್ದು ಯಾವುದು? ಜೀವ ಬ್ರಹ್ಮ ಐಕ್ಯ. ಅದು ಜೀವಸ್ಯ ಬ್ರಹ್ಮಣ ಐಕ್ಯಂ ಇತಿ. ಹಂಗೆ ಹೇಳಬೇಕಾಗಿದ್ದರೆ ಧರ್ಮಿ ಪ್ರತಿಯೋಗಿ ಪ್ರತೀತಿ ಅಪೇಕ್ಷೆ ಇದೆ, ಅಂತಹ ಪ್ರತೀಯಮಾನತ್ವ ಪರೇಣ ಅಂಗೀಕ್ರಿಯತೆ. ತಥಾ ನಿರಪೇಕ್ಷ ಪ್ರತೀತಿಕ ಧರ್ಮಿ ಸ್ವರೂಪಸ್ಯೈವ ಭೇದಸ್ಯ. ನಿರಪೇಕ್ಷ ಪ್ರತೀತಿಕ ಧರ್ಮಿ ಸ್ವರೂಪಸ್ಯೈವ, ಧರ್ಮಿ ಯಾವುದು? ನಿರಪೇಕ್ಷ ಪ್ರತೀತಿಕ ಧರ್ಮಿ, ಅದು ತತ್ಸ್ವರೂಪವಾದಕ್ಕಂಥ ಭೇದ ಎಂಬುದು ಧರ್ಮಿ ಪ್ರತಿಯೋಗಿ ಪ್ರತೀತಿ ಅಪೇಕ್ಷೆಯ ಪ್ರತೀಯಮಾನತ್ವ ಉಪಪತ್ತೇಹೇ. ಏತೇನ ಭೇದ ಪಟೌ ನಾಭಿನ್ನೌ ಸಾಪೇಕ್ಷ ನಿರಪೇಕ್ಷ. ಹನುಮಾನ ಹೇಳ್ತಾ ಇದ್ದಾರೆ, ಏತೇನ ಭೇದ ಪಟೌ, ಭೇದ ಮತ್ತು ಪಟಗಳು ನ ಅಭಿನ್ನೌ, ಎರಡು ಒಂದಲ್ಲ, ಅಂದ ಸ್ವರೂಪವಲ್ಲ. ಯಾಕೆ? ಸಾಪೇಕ್ಷ ನಿರಪೇಕ್ಷ ಪ್ರತೀತಕತ್ವೇನ ವಿರುದ್ಧ ಧರ್ಮಾಧಿಕರಣತ್ವಾದಿತ್ಯಸ್ಯ ಅನ್ಯತರ ಅನೇಕಾಂತಿಕತ್ವ ಮುಕ್ತಂ. ಏತೇನ ಅಂದರೆ ಏನು? ಈ ರೀತಿ ಐಕ್ಯದಂತೆ ಕೂಡತ್ತೆ ಅಂತ ನಾವು ಹೇಳಿದ್ದರಿಂದ ನಾವು ಐಕ್ಯವನ್ನು ಒಪ್ಪಿಲ್ಲ, ಅದಕ್ಕೆ ನಮ್ಮ ಮತ ಪ್ರಕಾರ ಬರಲ್ಲ, ಆದರೆ ಅವನ ಪ್ರಕಾರ ಬರುತ್ತೆ. ನೀನು ಐಕ್ಯವನ್ನು ನೀವು ಒಪ್ಪಿದ್ದಿ. ಹೇತು ಯಾವುದು ನೋಡಲಿ? ಸಾಪೇಕ್ಷ ನಿರಪೇಕ್ಷ ಪ್ರತೀತಿಕತ್ವೇನ ವಿರುದ್ಧ ಧರ್ಮಾಧಿಕರಣತ್ವ ಎಂಬುದು ಹೇತು. ಆ ಹೇತು ಎಂಬುದಕ್ಕಂತ ನೀನು ಒಪ್ಪಿದ್ದಿ. ಜೀವ ಬ್ರಹ್ಮ ಐಕ್ಯ ಮತ್ತು ಪರಬ್ರಹ್ಮ ಸ್ವರೂಪ ಅಲ್ವಾ? ಪರಬ್ರಹ್ಮ ಸ್ವರೂಪ ನಿರಪೇಕ್ಷ ಪ್ರತೀತಿಕ. ಐಕ್ಯ ಎಂಬತಕ್ಕಂಥದ್ದು ಜೀವ ಬ್ರಹ್ಮರ ಸಾಪೇಕ್ಷಕ. ಹಾಗಾಗಿ ನಿರಪೇಕ್ಷ ಸಾಪೇಕ್ಷತಾ ಧರ್ಮದಿಂದ ಯುಕ್ತವಾದ ವಿರುದ್ಧ ಧರ್ಮಾಧಿಕರಣತ್ವ ಹೇತು ಐಕ್ಯದಲ್ಲಿ ಬಂತು. ಆದರೆ ಅಲ್ಲಿ ನಾ ಅಭಿನ್ನವೂ ಅಲ್ಲ, ನಾ ಅಭಿನ್ನವಲ್ಲ ಅಂದರೆ ಅಭಿನ್ನವೇ. ಐಕ್ಯ ಮತ್ತು ಬ್ರಹ್ಮನ ಒಂದೇ ಅಲ್ವಾ? ಹಾಗಾದರೆ ನಿನ್ನ ಪ್ರಕಾರವೇ ನಿಮಗೆ ಅನೇಕಾಂತಿಕದ ದೋಷ ಬಂತು. ಸಾಧ್ಯ ಇಲ್ಲ. ನಾ ಅಭಿನ್ನ ಅಂದರೆ ಏನು? ನಾ ಅಭಿನ್ನ ಅಂದರೆ ಏನು? ಭೇದ ಉಳ್ಳದ್ದು ಅಂತ ಅರ್ಥ. ನಾ ಭಿನ್ನ ಅಂದರೆ ಈಗ ಭೇದ ಇಲ್ಲ ಅಂತ ಹೇಳಿದೆ. ಸಾಧ್ಯಭಾವ ಅಂದರೆ ನಾವು ಒಪ್ಪಿಲ್ಲ ಅದನ್ನು. ನೀಮತ್ ಅದಕ್ಕೆ ಅನ್ಯತರ ಸಿದ್ಧ ಅಂತ, ಅನ್ಯತರ ಅನೇಕಾಂತಿಕ ಅಂತ ಹೇಳಿದ್ದೆ. ಅನ್ಯತರ ಅನೇಕಾಂತಿಕತ್ವ ಮುಕ್ತಂ ಭವತಿ. ನಟ ಐಕ್ಯಂ ನಾ ಸ್ವರೂಪಮಿದೆ ವಾಚ್ಯಂ. ಹಂಗೆ ಹೇಳಿದ್ರೆ ಆ ಸಿದ್ಧಾಂತ ಅವರಿಗೆ. ಐಕ್ಯ ಎಂಬತಕ್ಕಂಥದ್ದು ಜೀವ ಬ್ರಹ್ಮರ ಐಕ್ಯ ಎಂಬುದು ಪರಬ್ರಹ್ಮ ಸ್ವರೂಪ ಅಲ್ಲೇ ಅಲ್ಲ ಬಿಟ್ರೆ ಅಂತ ಹೇಳ್ತೀವಿ. ಅಂದರೆ ಅಸ್ವರೂಪತ್ವೇ ಮಿಥ್ಯಾತ್ವ ಪ್ರಸಂಗೇನ ತತ್ಪರಸ್ಯ ಆಯಿತು. ಅಸ್ವರೂಪೇ ಐಕ್ಯ ಎಂಬತಕ್ಕಂಥದ್ದು ಬ್ರಹ್ಮನ ಸ್ವರೂಪ ಅಲ್ಲ ಅಂತ ಆಗಿಬಿಟ್ರೆ, ಹಾಗಾದರೆ ಐಕ್ಯ ಎಂಬತಕ್ಕಂಥದ್ದು ಬ್ರಹ್ಮನ ಸ್ವರೂಪ ಅಲ್ಲ ಅಂತ ಆಯಿತು. ಹಾಗಾದರೆ ಬ್ರಹ್ಮನ ಸ್ವರೂಪ ಅಲ್ಲ ಅಂತ ಹೇಳಿಬಿಟ್ರೆ ಸಮಸ್ತ ವೇದಗಳೂ ಕೂಡ
ಬ್ರಹ್ಮನ ಐಕ್ಯವನ್ನು ಹೇಳುವುದರಲ್ಲೇ ತಾತ್ಪರ್ಯ ಅಂತ ಹೇಳಿದ್ದೀರಿ. ಐಕ್ಯವೂ ಕೂಡ ಬ್ರಹ್ಮನ ಸ್ವರೂಪ ಅಂತ ಹೇಳಲೇಬೇಕು. ಅದು ಹೇಳಿಲ್ಲ ಅಂದರೆ ಅದು ಮಿಥ್ಯ ಅಂತಾಯಿತು. ಯಾವುದು ಐಕ್ಯ ಎಂಬುದು ಮಿಥ್ಯ ಅಂತಾಯಿತು. ಹಾಗೆ ಮಿಥ್ಯಾಭೂತವಾದ ಐಕ್ಯವನ್ನು ತತ್ವಮಸಿ ಎಂಬುದಕ್ಕೆ ಬೋಧನೆ ಮಾಡಿದಾಗಾಯಿತು ಪಂಚವಾಕ್ಯಗಳು. ಹಾಗೆ ಇಡೀ ವೇದಗಳು ಕೂಡ ಅಪ್ರಮಾಣ ಅಂತಾಯಿತು. ಅಸ್ವರೂಪೇ ಮಿಥ್ಯಾತ್ವ ಪ್ರಸಂಗೇನ ತತ್ಪರಸ್ಯ ತತ್ವಮಸ್ಯಾದಿ ವಾಕ್ಯಸ್ಯ ಅತತ್ವಾವೇದಿಕತ್ವ ಪ್ರಸಂಗಾತ್ ಅಸ್ವರೂಪಸ್ಯಾಪಿ ಸತ್ಯತ್ವೇ ತದದ್ವೈತ ಭಂಗ ಪ್ರಸಂಗಾತ್. ಹೌದ್ರೇ ಅದು ಅಸ್ವರೂಪ ಅಂದರೆ ಐಕ್ಯ ಎಂಬುದು ಬ್ರಹ್ಮನ ಸ್ವರೂಪವಲ್ಲ, ಆದರೂ ಕೂಡ ಅದು ಸತ್ಯ ಅಂತ ಹೇಳ್ತೀವಿ ಅಂದರೆ ತದದ್ವೈತ ಭಂಗ. ನಜ ಐಕ್ಯಂ ಎರಡೇ ಹೇಳಬೇಕು, ಅಂದರೆ ಸತ್ಯ ಮಿಥ್ಯ ಹೇಳಬೇಕು. ನಜ ಐಕ್ಯಂ ನಾ ಸಾಪೇಕ್ಷಮಿದೆ ವಾಚ್ಯಂ. ಐಕ್ಯ ಎಂಬುದಕ್ಕೆ ಸಾಪೇಕ್ಷ ಅಲ್ಲೇ ಅಲ್ರಿ ಅದು. ಅಂದರೆ ಜೀವ ಬೇಕಾಗಿಲ್ಲ ಅದಕ್ಕೆ. ಹಾಂ, ಐಕ್ಯ ಎಂಬುದಕ್ಕಂಥದ್ದು ಯಾಕೆ ಹಂಗೆ ಹೇಳ್ತಾ ಇದ್ದಾನೆ ಅವನು? ಸಾಪೇಕ್ಷ ನಿರಪೇಕ್ಷ ಎರಡೂ ಒಂದೇ ಸ್ವರೂಪ ಬರೋದು, ಹೇತು ಬರೋದಿಲ್ಲ ಅಂತ ಹೇಳಬೇಕೀಗ ಅವನು. ಅದು ಹೇಗೆ ಹೇಳಬೇಕೀಗ ಅವನು? ಸಾಪೇಕ್ಷವಾಗಿದ್ದರೆ ನೀವು, ನಿರಪೇಕ್ಷವಾಗಿದ್ದರೆ ವಿರುದ್ಧ ಧರ್ಮನ ಹೇತು ಅಲ್ಲಿ ಬಂತು ಅಂತ ಹೇಳಬೇಕು. ಅದು ಸಾಪೇಕ್ಷವೇ ಅಲ್ಲ ಐಕ್ಯ ಎಂಬತಕ್ಕಂಥದ್ದು. ಅಂದರೆ ಜೀವ ಬ್ರಹ್ಮ ಬೇಡ ಬೇಡ, ಅಹಂ ಅಂತ ಜ್ಞಾನ ಬಂದಾಗ ಜೀವನ ಜ್ಞಾನ ಬಂತು, ಬ್ರಹ್ಮನ ಜ್ಞಾನ ಬಂತು, ಐಕ್ಯ ಜ್ಞಾನ ಬಂತಲ್ಲ ಅಲ್ವಾ ಅಂತ ಹೇಳೋದು. ಹೇಳಿಕ್ಕೆ ಬರಲ್ಲ ನೋಡು. ಅದು ಐಕ್ಯಂ ನಾ ಸಾಪೇಕ್ಷಮಿತಿ ವಾಕ್ಯಂ. ಐಕ್ಯಕ್ಕೆ ಜೀವ ಮತ್ತು ಬ್ರಹ್ಮ ಇಬ್ಬರು ಕೂಡ ಬೇಡ ಅಂತ ಹೇಳ್ತೀವಿ ಅಂದರೆ ತಥಾ ಸತಿ ತತ್ವಂ ಪದಾರ್ಥ ಪ್ರತಿಪಾದಕಾನಾಂ. ತತ್ ತ್ವಂ ಎಂಬ ಪದಾರ್ಥಗಳನ್ನು ಪ್ರತಿಪಾದನೆ ಮಾಡತಕ್ಕಂಥ ವೇದಾಂತ ವಾಕ್ಯಗಳೇನಿದೆ, ತತ್ವಮಸ್ಯಾದಿ ವೇದಾಂತ ವಾಕ್ಯಗಳು ಐಕ್ಯ ಪರ ಮಹಾವಾಕ್ಯ ಏಕವಾಕ್ಯತ ಅಭಾವ ಪ್ರಸಂಗೇನ. ತತ್ವಮಸ್ಯಾದಿ ವಾಕ್ಯಗಳೆಲ್ಲೂ ಕೂಡ ಸಾಪೇಕ್ಷ ಅಲ್ಲ ಅಂತ ಹೇಳಿಬಿಟ್ರೆ ಆಗ ಐಕ್ಯವನ್ನು ಹೇಳೋದಿಲ್ಲ ಅಂತಾಯಿತು. ಹಾಗೆ ನಿಮ್ಮ ಮಹಾ ತಾತ್ಪರ್ಯ ಅಂತ ಅದೇ ಭಂಗ ಆಗೋಯಿತು. ಆದ್ದರಿಂದ ವೈಯರ್ಥ್ಯಾಪಾತಾತ್ ಅಥ ತತ್ರ ಪ್ರತೀತ್ಯೋರೇವ ಸಾಪೇಕ್ಷತ್ವ ನಿರಪೇಕ್ಷತ್ವ ಲಕ್ಷಣ ವಿರುದ್ಧ ಧರ್ಮಾದಿಗಣತ್ವ ಭೇದವಸ್ತು ನತು ತದ್ವಿಷಯಸ್ಯ ಅಂತ. ಪ್ರತೀತಿಗಳು ಬೇಕಾದ್ರೆ ಸಾಪೇಕ್ಷ ಅಪೇಕ್ಷ ನಿರಪೇಕ್ಷತ್ವ ಇರೋದು, ವಿಷಯಕ್ಕಲ್ಲ. ಅಂದರೆ ಪ್ರತೀತಿಗಳಿಗೆ ಬೇಕಾದ್ರೆ ಅಂದರೆ ಜ್ಞಾನ ಇದಲ್ಲ, ಯಾವುದು ಜೀವ ಮತ್ತು ಬ್ರಹ್ಮನಿಗೆ ಐಕ್ಯ ಎಂಬ ಜ್ಞಾನ ಏನಿದೆ ಅದು ಸಾಪೇಕ್ಷಕ. ಪರಬ್ರಹ್ಮ ಎಂಬುದಕ್ಕಂಥದ್ರ ಜ್ಞಾನ ಇದಲ್ಲ, ಅದು ನಿರಪೇಕ್ಷ. ಜ್ಞಾನ ಮತ್ತು ಜ್ಞಾನಗಳು ಸಾಪೇಕ್ಷ ನಿರಪೇಕ್ಷ ಏನು ತೊಂದರೆ ಇಲ್ಲ ನಮಗೆ. ಅದು ಕೆಲವರಿಗೆ ಸಾಪೇಕ್ಷ ಆಗುತ್ತೆ, ಕೆಲವರಿಗೆ ನಿರಪೇಕ್ಷ ಆಗಿರುತ್ತೆ. ವಿಷಯಕ್ಕೆ ಏನು ತೊಂದರೆ ಇಲ್ವಲ್ಲ, ಜೀವಬ್ರಹ್ಮ ಐಕ್ಯಕ್ಕೆ ಮತ್ತು ಪರಬ್ರಹ್ಮನಿಗೆ ಏನು ತೊಂದರೆ ಇಲ್ವ, ಅದು ನಿರಪೇಕ್ಷವೇ ಆಯ್ತಲ್ಲ ಅದು ಅಂತ ಹೇಳೋದಾದ್ರೆ ಅದಕ್ಕೆ ದೃಷ್ಟಾಂತ ಹಾಕೊಳ್ಬೇಕೀಗ ಅವರು. ಒಂದು ಸಾಪೇಕ್ಷಕ ಆಗಿರಬೇಕು, ಇನ್ನೊಂದು ನಿರಪೇಕ್ಷಕ ಆಗಿರಬೇಕು. ಅವೆರಡಕ್ಕೂ ಕೂಡ ನಾವು ಜ್ಞಾನ ಎಂಬತಕ್ಕಂಥದ್ದು ಏನು, ಜ್ಞಾನ ಎಂಬತಕ್ಕಂಥದ್ದು ಸಾಪೇಕ್ಷ ನಿರಪೇಕ್ಷ ಆಗಿದ್ದರೂ ಕೂಡ ವಿಷಯದಲ್ಲಿ ವಿರೋಧ ಇರಬಾರ್ದು ಅಂತ ದೃಷ್ಟಾಂತ ಕೊಡಬೇಕು. ಅದ್ಯಾವುದು? ಪರ್ವತಃ ವನ್ಯಮಾನ್ ಧೂಮಾತ್ ಎಂಬ ಅನುಮಾನದಿಂದ ಇದು ಸಾಪೇಕ್ಷಿಕ ಅನುಮಾನ ಇದೆ ಅಲ್ವಾ? ಅಲ್ವೇನಾ? ವ್ಯಾಪ್ತಿ ಸ್ಮರಣ ಪಕ್ಷದ ಮತ ಎಲ್ಲ ಬೇಕಲ್ಲಪ್ಪ. ಅನುಮಾನ ಎಂಬತಕ್ಕಂಥದ್ದು ಯಾವುದು ಕೂಡ ಸಾಪೇಕ್ಷಕನೇ. ಅಂದರೆ ಏನು? ಪರ್ವತಃ ವನ್ಯಮಾನ್ ಧೂಮಾತ್ ಎಂಬಲ್ಲಿ ಏನು ಅಗ್ನಿ ನಾವು ಸಾಧನೆ ಮಾಡ್ತಾ ಇದ್ದೀವಿ ಅದು ಸಾಪೇಕ್ಷಕ. ಅದು ಯಾಕೆ? ವ್ಯಾಪ್ತಿ ಸ್ಮರಣ ಪಕ್ಷದ ಮತ ಜ್ಞಾನ ಇದೆಲ್ಲ ಇರಬೇಕು, ಅದು ಸಾಪೇಕ್ಷಕ ಆಯಿತು. ಅದರಿಂದ ಸಿದ್ಧ ಆಗಿದ್ದು ಯಾವುದು? ಅಗ್ನಿ. ಇನ್ನು ಪ್ರತ್ಯಕ್ಷ ಇದೆಲ್ಲ ಅದು ನಿರಪೇಕ್ಷಕ, ಅದರಿಂದ ಅಗ್ನಿ ಅಂತ ಜ್ಞಾನ ಬಂತು. ಈ ಅಗ್ನಿಗಳಿಗೆ ವಿರೋಧ ಇದೆಯಾ? ವಸ್ತು ವಿಷಯದಲ್ಲಿ ವಿರೋಧ ಇಲ್ಲ. ಜ್ಞಾನ ಸಾಪೇಕ್ಷ ನಿರಪೇಕ್ಷ ಅಷ್ಟೇ. ಪ್ರತ್ಯಕ್ಷ ಎಂಬುದಕ್ಕಂಥದ್ದು ನಿರಪೇಕ್ಷಕ, ಅನುಮಾನ ಎಂಬುದಕ್ಕಂಥದ್ದು ಸಾಪೇಕ್ಷಕ. ಹಾಗಿದ್ದರೂ ಕೂಡ ಇದರ ಜ್ಞಾನಗಳು ಮಾತ್ರ ಸಾಪೇಕ್ಷ ನಿರಪೇಕ್ಷ ಅಷ್ಟೇ. ವಸ್ತುವಿನಲ್ಲಿ ವಿರೋಧ ಇಲ್ವಲ್ಲ. ಯಾವುದು ವಸ್ತು? ಅಗ್ನಿ. ಪ್ರತ್ಯಕ್ಷದಿಂದ ಅಗ್ನಿ ಸಿದ್ಧ ಆಗಿದ್ದಕ್ಕೂ ಮತ್ತು ಅನುಮಾನ ಸಿದ್ಧ ಏನು ವ್ಯತ್ಯಾಸ ಇದೆಯಾ? ವಿರೋಧ ಇದೆಯಾ? ಅದಕ್ಕೆ ಇಲ್ಲ. ಅದು ದೃಷ್ಟಾಂತ ಕೊಡೋದು. ಅತ್ರ ಪ್ರತೀತ್ಯ ಸಾಪೇಕ್ಷ ನಿರಪೇಕ್ಷ ಲಕ್ಷಣ ವಿರುದ್ಧ ಧರ್ಮಾದಿಗಣತ್ವ ವೇದವಸ್ತು ನತ್ತದೀಹೇತ್ಯ ಏಕಸ್ಯೈವ ಅಗ್ನೇಃ. ಏಕಸ್ಯ ಅಗ್ನೇನೋ ಪ್ರತ್ಯಕ್ಷದ ಸಿದ್ಧವಾದ ಅಗ್ನಿ, ಅನುಮಾನ ಸಿದ್ಧವಾದ ಅಗ್ನಿ ಎರಡೂ ಒಂದೇ. ಸಾಪೇಕ್ಷ ನಿರಪೇಕ್ಷ ಅನುಮಿತಿ ಪ್ರತ್ಯಕ್ಷ. ನೋಡು, ಸಾಪೇಕ್ಷ ಅನುಮಿತಿ, ನಿರಪೇಕ್ಷ ಪ್ರತ್ಯಕ್ಷ. ಅದರ ವಿಷಯತ್ವ ದರ್ಶನೇನ ಎರಡಕ್ಕೂ ವಿಷಯವಾಗಿದೆ ಅಗ್ನಿ ಎಂಬುದು. ಅಲ್ಲಿ ವಿರೋಧ ಇಲ್ಲ. ಪ್ರತ್ಯಕ್ಷ ಸಿದ್ಧವಾಗಿರತಕ್ಕಂಥ ಅಗ್ನಿಗೂ
ಅನುಮಾನ ಸಿದ್ಧವಾದಕ್ಕಂಥ ಆಜ್ಞೆಗೂ ಯಾವುದೇ ರೀತಿಯಾದ ವಿರೋಧ ಇಲ್ಲ. ಹಾಗೆ ತಥರಿಹೇ ಪ್ರಕೃತಿಯೇ ಸಮಾನಂ. ಹಾಗೆ ನೀವು ಹೇಳೋದಾದರೆ ಜ್ಞಾನಕ್ಕೆ ನೀವು ಇಟ್ಕೊಳ್ಬೋದಾದರೆ ವಸ್ತು ಇದಲ್ಲ ಅದು ಮತ್ತು ಭೇದ ಎಂಬತಕ್ಕಂಥದ್ದೇನು ಸಾಪೇಕ್ಷಕ ಅಲ್ವಾ? ಭೇದ ಎಂಬುದು ಯಾಕೆ ಘಟಪಟಯೋ ಭೇದ ಘಟಾತ್ ಪಟಃ ಭಿನ್ನ ಅಂತ ಬರಬೇಕು, ಸಾಪೇಕ್ಷಕ. ಹಾಗೆ ಘಟ ಎಂಬತಕ್ಕಂಥದ್ದು ಇನ್ನೊಂದು ವಸ್ತುವಿನ ಅಪೇಕ್ಷೆ ಬೇಕಾಗಿಲ್ಲ. ಅಯಂ ಘಟ ಅಂತ ಜ್ಞಾನ ಬಂದ್ಬಿಡುತ್ತೆ ಅಂತ ಅಲ್ವಾ? ವಸ್ತುವಿನ ಬಗ್ಗೆ ಹೇಳ್ತಾ ಇಲ್ಲ, ಅಯಂ ಘಟ ಎಂಬ ಜ್ಞಾನಕ್ಕೂ ನಾವು ಹೇಳ್ತಾ ಇರೋದು ಈಗ ಪ್ರಕೃತದಲ್ಲಿ ಹಿಂಗೆ ಹೇಳ್ಬೋದು. ಅಯಂ ಘಟ ಎಂಬತಕ್ಕಂಥ ಜ್ಞಾನಕ್ಕೂ ಆಮೇಲೆ ಘಟಪಟಯೋ ಭೇದ ಎಂಬತಕ್ಕಂಥ ಜ್ಞಾನಕ್ಕೂ ನಿರ್ವೇಕ್ಷ ಜ್ಞಾನಕ್ಕೂ ಐಕ್ಯವನ್ನು ಹೇಳೋಣ. ವಿಷಯದೇನು ತೊಂದರೆ ಇಲ್ವಲ್ಲ. ಅಂದರೆ ಧರ್ಮ ವಸ್ತುವಿಗೂ ಮತ್ತು ಭೇದಕ್ಕೂ ಧರ್ಮಿ ಸ್ವರೂಪ ಅಂತೇಳಿಕೆ ಏನು ತೊಂದರೆ ಇಲ್ಲ ಅಂತ ಹೇಳ್ಬೋದು. ತರ್ಹಿ ತತ್ ಪ್ರಕೃತಿಯೇ ಸಮಾನಂ. ಪ್ರಕೃತಿಗೆ ಸಮಾನ ಅಂದರೆ ಏನು? ಇಲ್ಲಿ ಕೂಡ ನಾವು ಜ್ಞಾನವನ್ನೇ ತೊಗೊತೀವಿ. ಯಾವ ಜ್ಞಾನ ತೊಗೊತೀವಿ? ಸಾಪೇಕ್ಷಿಕ ನಿರ್ವೇಕ್ಷವಾದ ಜ್ಞಾನ ಘಟ ಎಂಬತಕ್ಕಂಥ ಜ್ಞಾನ ತೊಗೊತೀವಿ. ಹಾಗೆ ಘಟಪಟಯೋ ಭೇದ ಎಂಬತಕ್ಕಂಥ ಜ್ಞಾನ ತೊಗೊತೀವಿ. ಭೇದ ಮತ್ತು ಘಟ ಎರಡು ಕೂಡ ಧರ್ಮ ಸ್ವರೂಪ ಆಗಲಿಕ್ಕೆ ಏನು ತೊಂದರೆ ಇಲ್ಲ ಅಂತ ಆಯಿತು. ನೀನು ಹೇಳಿದೆಯಲ್ಲ ವಿಷಯದಲ್ಲಿ ವಿರೋಧ ಇಲ್ಲ ಅಂತ ಹೇಳಿದೆಯಲ್ಲ. ಹಾಗೆ ಅಧಿಕಶ್ಚ ಅತ್ರ ಸವಿಶೇಷ ಭೇದ ಅಂಗೀಕಾರ ಪರಿಹಾರ ಭವಿಷ್ಯತಿ. ಇನ್ನೂ ಹೆಚ್ಚು ವಿಷಯ ಬೇಕು ಅಂತಿದ್ದರೆ ನಮ್ಮಲ್ಲಿ ಕೂಡುತ್ತದು. ಯಾಕೆಂದರೆ ಘಟ ಎಂಬತಕ್ಕಂಥದ್ದು ಜ್ಞಾನ ಬರಬಹುದು. ನಮಗೆ ಪ್ರಶ್ನೆ ಹಾಕಿದ್ದೇನವನು ಅನುಮಾನ ಮಾಡಿದ್ದೇನಪ್ಪ, ಭೇದ ಪಟವು ನಾಭಿನ್ನವು ಸಾಪೇಕ್ಷ ಬಂದು ಅನುಮಾನ ಮಾಡಿದ್ದು. ಘಟಪಟ ಭೇದ ಮತ್ತು ಪಟಗಳು ಅಭಿನ್ನಗಳಲ್ಲ ಅಂತ ಹೇಳಿದ್ದು. ಯಾಕೆ? ಒಂದು ಸಾಪೇಕ್ಷ ಒಂದು ನಿರಪೇಕ್ಷ ವಿರುದ್ಧ ಅಂತ ಹೇಳಿದ್ದವರು ಅಲ್ವಾ? ಅದಕ್ಕೆ ನಾವೇನು ಉತ್ತರ ಕೊಡ್ಬೋದು ಅದಕ್ಕೆ ಅಂತ ಹೇಳಿದ್ರೆ, ನೋಡಪ್ಪ, ನಮ್ಮ ಮತದಲ್ಲಿ ಪ್ರತಿಯೊಂದು ವಸ್ತುವಿನಲ್ಲಿ ಇರತಕ್ಕಂಥ ಒಂದು ವಿಶೇಷ ಅಂತ ಒಂದು ವಸ್ತು ನಾವು ಒಪ್ಪಿದ್ದೇವೆ. ಅದೇನು ಮಾಡುತ್ತೆ? ಪ್ರಶ್ನೆ ಬಂದಿದ್ದೇನು? ಘಟ ಎಂಬುದಕ್ಕಂಥದ್ದು ಪ್ರತೀತವಾದಾಗ ಭೇದ ಎಂಬುದು ತೋರ್ತಾ ಇಲ್ಲ, ಆದ್ದರಿಂದ ಅದು ಭೇದ ಎಂಬುದು ಘಟ ಸ್ವರೂಪವಲ್ಲ ಅಂತ ಹೇಳ್ತಾ ಇರೋದಲ್ವ ನೀವು? ಅದರ ಘಟ ತೋರಿದು ಕೂಡ ಭೇದ ತೋರದೇ ಇಲ್ಲಕ್ಕೆ ಘಟದಲ್ಲಿಕ್ಕಂಥ ಒಂದು ವಿಶೇಷ ಶಕ್ತಿ ಇದೆ, ಅದರಿಂದ ತೋರ್ತಾ ಇಲ್ಲ. ಯಾವಾಗ ತೋರುತ್ತದು ಅಂದರೆ ಪಟ ಬಂತು ಅಂತ ತೋರುತ್ತೆ ಅಂತ ನಾವು ಹೇಳ್ತೀವಿ. ಅಧಿಕಶ್ಚ ನೋಡಿ, ಸವಿಶೇಷ ಭೇದ ಇತಿ ತತ್ ಸಮಾಧಾನವಿರ್ತದೆ. ನ ಕೇವಲ ಸಾಮ್ಯ ಮಾತ್ರ ಮಿಥ್ಯಾಹ ಅಧಿಕಶ್ಚ. ಕೇವಲ ಸಾಮ್ಯ ಮಾತ್ರ ಇರೋದಲ್ಲ, ಅಧಿಕ ವಿಶೇಷವೂ ಇದರಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅಂದರೆ ಭೇದಕ್ಕೆ ಧರ್ಮಿಯಿಂದ ಸವಿಶೇಷ ಭೇದ ಒಪ್ಪಿದ್ವಿ ನಾವು. ಭೇದಕ್ಕೆ ಧರ್ಮಿಯಿಂದ ಘಟದಿಂದ ನೋಡು, ಶ್ರೀನಿವಾಸ ಚಿತ್ರ ನೋಡು 502 ಅಂಗೀಕೃತಿಗೆ ಏತದೇದು ಉತ್ತಮ. ಏನೋ ತುಷ್ಯದ ದುರ್ಜನ ಅಂತ ಒಪ್ಕೊಂಡು ಹೇಳಿದ್ದು. ವಸ್ತುತಸ್ತು ಭೇದಸ್ಯ ನಿರಪೇಕ್ಷ ಧರ್ಮಿ ಸ್ವರೂಪತ್ವೇಪಿ. ಭೇದ ಎಂಬುದು ನಿರಪೇಕ್ಷ ಸ್ವರೂಪವಾಗಿದ್ದರೂ ಸಾಪೇಕ್ಷತ್ವ ಕೂಡುತ್ತೆ. ನಿರಪೇಕ್ಷವಾದದ್ದು ಯಾವುದು? ಧರ್ಮಿ. ನಿರಪೇಕ್ಷ ಧರ್ಮಿ ಸ್ವರೂಪ ಆಗಿದ್ದರೂ ಕೂಡ ಅದು ಸಾಪೇಕ್ಷ ಅಂತ ಕೂಡಬಹುದು. ಅದು ಹೇಗೆ ಅಂತ ಹೇಳಿದ್ರೆ ಧರ್ಮಿಣ ನಿರ್ವಿಶೇಷ ಭೇದ ಅನಂಗೀಕಾರಾತೆ. ನಿರ್ವಿಶೇಷ ಭೇದವನ್ನು ನಾವು ಒಪ್ಪಿಲ್ಲ. ನಿರ್ವಿಶೇಷ ಭೇದ ಅಂದರೆ ಏನು? ಪರಮಾತ್ಮನಿಗೆ ಪರಮಾತ್ಮನ ರೂಪಗಳಿದಲ್ಲ ಮತ್ಸ್ಯಕೂರ್ಮಾದ ನಿರ್ವಿಶೇಷ ಭೇದ ಅಂದರೆ ಏನು? ನಿರ್ವಿಶೇಷ ಭೇದ ಅಂದರೆ ವಿಶೇಷ ಇಟ್ಕೊಂಡು ನಾವು ಹೇಳಿದ್ದಲ್ಲ. ಅಲ್ಲಿ ಪರಮಾತ್ಮನಿಗೆ ಪರಮಾತ್ಮನ ಗುಣಗಳಿಗೆ ವಿಶೇಷ ಭೇದ. ಈಗ ಘಟ ಮತ್ತು ಪಟ ಅದು ನಿರ್ವಿಶೇಷ ಭೇದ, ಎರಡು ಬೇರೆ ಬೇರೆಯೇ ಗೊತ್ತಾನೆ. ಆದರೆ ಘಟ ಮತ್ತು
ಘಟದ ರೂಪ. ಮಡಿಕೆ ಅದಕ್ಕೆ ಇನ್ನೊಂದೇನು? ಕಳಶ. ಹಾಂ, ಘಟ ಅದಕ್ಕೆ ಇನ್ನೊಂದು, ಮಡಿಕೆ ಅದಕ್ಕೆ ಇನ್ನೊಂದು ಪದ ಯಾವುದು? ಕಳಶ. ಹಾಂ, ಕಳಶ. ಘಟ ಕಳಶ. ಕಲಶನ ಕಲಶ ಅಂದರೆ ಘಟ ಹಿಡ್ಕೋಬೇಕು. ಘಟ ಕಲಶಗಳಿಗೆ ನಿರ್ವಿಶೇಷ ಭೇದ, ಎರಡು ಒಂದೇ ಇಲ್ಲ, ಯಾವ ವಿಶೇಷವೂ ಇಲ್ಲ ಅಲ್ಲಿ. ಘಟ ಅಂದರೂ ಒಂದೇ, ಕಲಶ ಅಂದರೂ ಒಂದೇ. ಹಾಗಲ್ಲ ಅಲ್ವಾ? ಮತ್ತು ನೋಡಿ, ಧರ್ಮಿಣ ನಿರ್ವಿಶೇಷ ಭೇದ ಅಲಂಗೀಕಾರ ಅಂತ. ನಿರ್ವಿಶೇಷ ಭೇದ ಅಂದರೆ ಏನು? ಧರ್ಮಿ ಅಂದರು ಭೇದ ಅಂದರು ಒಂದೇ ಅಂತ ನಾವು ಹೇಳ್ತಾ ಇಲ್ಲ. ವಿಶೇಷಸ್ಯ ಭೇದ ಪ್ರತಿನಿಧಿತ್ವಾತ್. ವಿಶೇಷ ಎಂಬತಕ್ಕಂಥದ್ದು ಏನಿದೆ ಅದು ಭೇದಕ್ಕೆ ಪ್ರತಿನಿಧಿ ಅದು. ಆದ್ದರಿಂದ ಎಲ್ಲಿ ಘಟದ ಜ್ಞಾನ ಬಂದರೂ ಕೂಡ ನಮಗೆ ಭೇದ ಜ್ಞಾನ ಬರಲಿಲ್ಲ, ಹಂಗಿಲ್ಲ ಅವಕಾಶ, ಹಂಗಿಲ್ಲ ಅಂತ ಹೇಳಿದರೆ ಅಲ್ಲಿ ಅರ್ಥ ಏನು? ವಿಶೇಷ ಬಲದಿಂದ ವಿಶೇಷದಿಂದ ಸಹಿತವಾದ ಭೇದ ಅಂತ. ಅಭೇದ ಇದ್ದರೂ ಕೂಡ ಭೇದ ವ್ಯವಹಾರ ಮಾಡೋದಂತ. ಹಾಗೆ ಉದಾಹರಣೆಗೆ ಘಟ ಮತ್ತು ಘಟದ ರೂಪ ಎಂಬುದಕ್ಕೆ ಘಟಜ್ಞಾನ ಬಂದಾಗ ಘಟ ರೂಪಜ್ಞಾನ ಬರುತ್ತೋ ಇಲ್ವೋ? ಮತ್ತು ಅದೇನು ಹೇಳಬೇಕು? ರೂಪ ಎಂಬುದು ಘಟದ ಸವಿಶೇಷ ಭೇದ ರೂಪ. ಅದು ಕೆಲವು ಸಾರಿ ಭೇದ ವ್ಯವಹಾರ ಮಾಡ್ತೀವಿ ನಾವು. ಹೇಗೆ? ಘಟದ ರೂಪ ತುಂಬ ಚೆನ್ನಾಗಿದೆ ಅಂತ, ಇದು ಹೇಗೆ ಅಂತ ಪ್ರಶ್ನೆ ಬಂದರೆ ಸವಿಶೇಷ ಭೇದ. ವಿಶೇಷ ಅಂದರೆ ಏನಲ್ಲಿ ಅಭೇದ ಇದ್ದರೂ ಕೂಡ ಭೇದ ವ್ಯವಹಾರ ಕೂಡಿಸ್ತಕ್ಕಂಥ ಒಂದು ಶಕ್ತಿ. ಹಾಗೆ ಕದಾಚಿತ್ ಧರ್ಮಿಸ್ವರೂಪ ಸಿದ್ಧವು ಭೇದ ಸಿದ್ಧೇ ಪರೇಣ ಅಭ್ಯುಪೇದತ್ವ ಇದು ವಕ್ಷಮಾನತ್ವೇನ ಸ್ವರೂಪ ಸಿದ್ಧಿ ಪರಿಹಾರಾಯ ಕದಾಚಿತ್ ಇತ್ಯುಕ್ತಮಿತಿ ಜ್ಞಾತವ್ಯಂ. ಅಧಿಕಶ್ಚ ಅಷ್ಟು ಇದರ್ಥ. ಮತ್ತು ಅಲ್ಲಿ ಘಟಕ್ಕೆ ಮತ್ತು ಘಟದಲ್ಲಿರುವ ಸ್ವರೂಪತ್ವ ಭೇದಕ್ಕೂ ಕೂಡ ಮತ್ತು ಇನ್ನೊಂದು ಭೇದ ಬೇಡ, ಅದೆಲ್ಲನೂ ವಿಶೇಷನೇ ಪರಿಹಾರ ಮಾಡುತ್ತೆ. ಅದಕ್ಕೆ ಇನ್ನೊಂದು ವಿಶೇಷಣ ಇದು ಸ್ವತಃ ನಿವೃತ್ತಕ ಅಂದ್ರಲ್ಲ, ಅದೆಲ್ಲನೂ ಮತ್ತು ಇನ್ನೊಂದು ಭೇದ ಬೇಡ ಅಂತ, ಅದೆಲ್ಲ ವಿಶೇಷನೇ ನಿರ್ವಹಣೆ ಮಾಡುತ್ತೆ ಅಂತ. ಅಲ್ಲ, ಹಾಗಲ್ಲ, ಹಾಗೆ ಹೇಳಿದ್ರಲ್ಲಪ್ಪ ಅದು. ಎಲ್ಲಿ ನಮಗೆ ಭೇದದಿಂದಲೇ ಕೂಡಿಸ್ಲಿಕ್ಕೆ ಬರ್ತಾರೆ ಭೇದವನ್ನೇ ಹೇಳಬೇಕು. ಎಲ್ಲಿ ನಮಗೆ ಅಭೇದ ಇದ್ದರೂ ಭೇದದ ವ್ಯವಹಾರನ ಕೂಡಿಸ್ಬೇಕಾಗಿದೆ ಅಲ್ಲಿ ಮಾತ್ರ ವಿಶೇಷ ಒಪ್ಪೋದು, ಎಲ್ಲ ಕಡೆ ಒಪ್ಪಲ್ಲ. ಆ ಪ್ರಶ್ನೆ ಇದ್ದೇ ಇದಲ್ವಾ? ಹಾಗೆ ಎಲ್ಲ ಕಡೆ ವಿಶೇಷ ಮಾಡಿಬಿಡಲಿ, ಭೇದ ವ್ಯವಹಾರ ಅಲ್ಲ. ಭೇದ ಯಾಕೆ ಒಪ್ತೀರಿ? ಎಲ್ಲ ಕಡೆ ವಿಶೇಷ ಬರಲ್ಲ. ಸ್ವರೂಪ ಸಿದ್ಧಾವಪೇತ ಸದ್ದಿಶ್ಚ ಜೀವೇಶ್ವೈಕ್ಯಮತಃ ಸಿದ್ಧೈವ ಅಲ್ವಾ? ಘಟಕ್ಕೆ ಮತ್ತು ಕಂಬು ಗ್ರೀವಾದಿ ಅನ್ನೋ ರೂಪ ಬಂದಾಗ ಅದು ಭೇದ ಅಂತ ಅಲ್ಲ, ಸವಿಶೇಷ ಭೇದ ಅಂತ. ಯಾಕೆ ಹಾಗೆ ಆಗಿದೆ? ಘಟ ಅಂದರು ಕಂಬು ಗ್ರೀವಾದ ಮಾನ ಅಂದರೆ ಎರಡು ಒಂದೇನೆ. ಅದನ್ನು ಘಟ ಕಲಶ ಅಂತ ಹೇಳಿದ್ದೀವಿ ಅಷ್ಟೇ ನಾವು. ಅದು ನಿರ್ವಿಶೇಷ ಭೇದ. ಹಾಂ, ಮಾತಾ ಮತ್ತು ಜನನಿ ಅಂತೀವಿ, ಇಬ್ಬರು ಒಂದೇನೆ ಅಲ್ವಾ? ಅಲ್ಲಿ ಯಾವ ವಿಶೇಷವೂ ಇಲ್ಲ. ಅಲ್ಲಿ ವಿಶೇಷ ಇದ್ದರೂ ಮಾತ್ರ ವಿಶೇಷ ಎಲ್ಲಿ ಒಪ್ಪಬೇಕು ನಾವು? ಅಭೇದ ಇರಬೇಕು, ಆದರೆ ಭೇದದ ಕಾರ್ಯ ಬರಬೇಕು. ಈಗ ಈ ಪುಸ್ತಕ ಇದೆ, ಈ ಪುಸ್ತಕದ ಬಿಳಿ ಬಣ್ಣ ಈ ಪುಸ್ತಕವನ್ನು ಬಿಟ್ಟು ಬೇರೆ ನಿಮ್ಗೆ ತೇಲಿಗೆ ಬರೋಲ್ಲ. ತೇಲಿ ಬರುತ್ತಾ? ಒಂದು ಕಮಲದ ಪುಷ್ಪ ಇದೆ, ಆ ಪುಷ್ಪದ ಬಣ್ಣ ಏನಿದೆ ಅದನ್ನು ನಾವು ಅದರಿಂದ ಬೇರೆ ತೇಲಿಗೆ ಬರೋಲ್ಲ. ಅದೇನು ಹೇಳ್ತೀವಿ ನಾವು? ಈ ಕಮಲದ ನೋಡಿ ಭೇದ ವ್ಯವಹಾರ, ಕಮಲದ ಬಣ್ಣ ತುಂಬ ಚೆನ್ನಾಗಿದೆ ಮತ್ತು ಭೇದ ವ್ಯವಹಾರ ಮಾಡೋದು. ಇದು ಹೇಗೆ ಅಂದರೆ ಅದು ವಿಶೇಷವನ್ನು ಕೊಡುತ್ತೆ. ವಸ್ತುತ ಅಂದರೆ ಏನು ಹೇಳಿದಾಗಾಯ್ತು ಒಟ್ಟಿಗೆ? ಧರ್ಮಿ ಸ್ವರೂಪವೇ ಭೇದ ಇದ್ದಿದ್ದರಿಂದ ಪಟದ ಈಗ ಈ ಪುಸ್ತಕ ಇದಲ್ಲ, ಇದರ ಬಣ್ಣ ಎಂಬತಕ್ಕಂಥದ್ದು ಬಿಳಿ ಅಲ್ವಾ? ಈ ಪುಸ್ತಕದಿಂದ ಈ ಬಣ್ಣ, ಈ ಪುಸ್ತಕ ಬೇಡ ಗೋವಂತವು, ಬಿಳಿ ಗೋತವು. ಗೋವಿರೋಷ್ಟು ಕಾಲವೂ ಕೂಡ ಗೋವಿನ ಭೇದ ಇದಲ್ಲ, ಬಿಳಿ ಬಣ್ಣ ಇದಲ್ಲ, ಅದನ್ನು ತೆಗಿಲಿ ಬರೋಲ್ಲ. ಗೊತ್ತಾನೆ? ತೆಗಿಲಿ ಬರುತ್ತಾ? ಹಾಗೆ ಆಯಿತು. ಗೋವಂದರು ಗೋವಿನ ರೂಪ ಅಂದರೂ ಒಂದೇ ಅಂತಾಯಿತು. ಆದರೂ ಕೂಡ ಗೋವಿನ ಬಿಳಿ ಬಣ್ಣ ಅದ್ಭುತಪ್ಪ ಅಂತ ಅಂದರೆ ಬೇರೆ ವ್ಯವಹಾರ ಮಾಡಿದ್ದೇನಿದು? ಅದು ವಿಶೇಷ ಇದೆ ಅಂತ. ಹಾಗೆ ಏನು ಹೇಳಿದಾಗಾಯ್ತು? ಒಟ್ಟು ವಿಶೇಷ ಇದೆ ಅಂದರೆ ಏನು ಹೇಳಿದಾಗಾಯಿತು? ಅಂದರೆ ಅಭೇದ ಇದ್ದು ಭೇದ ವ್ಯವಹಾರ ಯಾವ ಮಾಡೋ ಪ್ರಸಂಗ ಇದ್ದಾಗ ಅಲ್ಲಿ ವಿಶೇಷ ಆಗ್ತದೆ. ಗೊತ್ತಾಗಿಲ್ಲ ನಮಗೆ.
ಈಗ ಘಟದ ರೂಪ ತೆಗೆದುಕೊಳ್ಳೋಣ. ಘಟದ ರೂಪ, ಘಟವನ್ನು ಬಿಟ್ಟು ರೂಪ ನಮಗೆ ತೆಗಿಲಿಕ್ಕೆ ಬರಲ್ಲ ಅಲ್ವಾ? ಅಂದರೆ ಅದೇ ಆಯಿತು, ಯಾವತ್ ದ್ರವ್ಯ ಭಾವಿ ಆಯಿತು. ಯಾವ ಧರ್ಮ ಎಂಬತಕ್ಕಂಥದ್ದು, ಯಾವ ಗುಣ ಎಂಬತಕ್ಕಂಥದ್ದು ಯಾವ ದ್ರವ್ಯ ಭಾವಿ ಆಗಿರುತ್ತೋ ಅದಕ್ಕೆ ಸವಿಶೇಷ ಭೇದ ಇರುತ್ತೆ. ಗೋವಿಗೆ ಗೋವಿನ ಬಣ್ಣಕ್ಕೆ, ಘಟಕ್ಕೆ ಘಟದ ರೂಪಕ್ಕೆ ಜಾತಿನ ಇಟ್ಕೋಬೋದು. ಘಟತ್ವ ಎಂಬ ಜಾತಿ, ಘಟ ಅಂತ ಬಂದಾಗ ಘಟತ್ವ ಜಾತಿ ಹಾಗೆ ಜ್ಞಾನ ಬರುತ್ತೋ ಹಾಗೆ ಘಟದ ರೂಪ ಜ್ಞಾನ ಬಂದ್ಬಿಡುತ್ತೆ ಅಲ್ವಾ? ಅದು ಪ್ರತ್ಯೇಕ ಮಾಡಲಿಕ್ಕೆ ಬರಲ್ಲ. ಹಾಗೇ ಆಯ್ತದು ಯಾವ ದ್ರವ್ಯ ಭಾವಿ ಆಯಿತು. ಇಂಥದಕ್ಕೆ ನಾವು ಭೇದ ವ್ಯವಹಾರ ಮಾಡಿದ್ವಿ ಅಂದರೆ ಏನರ್ಥ? ಅದು ವಿಶೇಷ ಬಲದಿಂದ ಆಯಿತು ಅಂತ ಇಟ್ಕೋಬೇಕು. ಅಂದರೆ ಅರ್ಥ ಅದಕ್ಕೆ ಘಟದ ವಿಶೇಷವೇ ರೂಪ ಅಂದರೆ ಅಂತ ಅದು ಹೇಳಿದ್ ನಾವು. ತೆಗಿಲಿಕ್ಕೆ ಬರಲ್ಲ ಅಂದ್ರೆ ಏನು? ಘಟದ್ದೇ ಒಂದು ವಿಶೇಷ, ಯಾವುದು? ರೂಪ. ವಿಶೇಷ ಇದೆ ಅಂತ ಅರ್ಥ. ಹಾಗೇನು ಬಿಳಿ ಬಣ್ಣ ಎಂಬುದಕ್ಕಂಥದ್ದು ಗೋವಿಂದೇ ಒಂದು ರೂಪ ಅಂತ ಹೇಳಿದಾಗ ಗೋವಿಂದ ರೂಪ ವಿಶೇಷ. ಅಂದರೆ ಇಲ್ಲೂ ಧರ್ಮಿ ಒಂದು ವಿಶೇಷನೇ ಭೇದ, ಧರ್ಮಿ ಸ್ವರೂಪ ಆದ್ದರಿಂದ ಹಾಂ, ಅದಕ್ಕೆ ಒಂದು ವಿಶೇಷ ಅಂತ ಅರ್ಥ. ಈಗ ಹೇಳಿ ಭೇದನೂ ಅದೇ ಆಗಿದ್ದೀಗ ಅಲ್ವಾ? ಭೇದ ಎಂಬುದಕ್ಕಂಥದ್ದು ಘಟದ್ದೇ ಒಂದು ವಿಶೇಷ, ಅದು ಇಲ್ಲಿ ಕಡೆಯಲ್ಲಿ ಹೇಳಿದ್ದೀಗ. ಸವಿಶೇಷ ಭೇದನ ಒಪ್ಪಿದ್ದರಿಂದ ನಾವು ಭೇದ ಎಂಬುದಕ್ಕಂಥದ್ದು ಅಂದರೆ ಆಯಿತು. ಈಗ ಎಲ್ಲ ದೋಷ ಇದನ್ನು ಮೊದಲು ಹೇಳ್ಬಿಟ್ಟಿದ್ದು, ಇಷ್ಟು ಗಲಾಟೆ ಇರ್ತಾ ಇದ್ದಿಲ್ಲ ಅವರು ಮಧ್ವಾಚಾರ್ಯ ಮೊದಲು ಹೇಳ್ಬಿಟ್ಟಿದ್ರೆ. ಟೀಕಾರಾಯರು ಸವಿಶೇಷ ಭೇದನ ಹೇಳ್ಬಿಟ್ಟಿದ್ರು ಅಂದರೆ ಏನು ಮಾತಾಡೋಂಗೇ ಇಲ್ಲ. ಯಾಕೆ? ಅವ್ರ ಪ್ರಶ್ನೆ ಬಂದಿದ್ದೇನು? ಧರ್ಮಿ ಸ್ವರೂಪ ಅಲ್ಲ ಭೇದ. ಯಾಕೆ? ಧರ್ಮೀಯ ಜ್ಞಾನ ಬಂದು ಭೇದ ಜ್ಞಾನ ಬರ್ತಾ ಇಲ್ಲ. ಬಂದರೆ ಹೇಗೆ ಬರಬೇಕು? ಘಟದ ಜೊತೆಗೆ ಬರುತ್ತೋ, ಪ್ರತ್ಯೇಕವಾಗಿ ಬರುತ್ತೋ, ಮೊದಲು ಭೇದ ಬರುತ್ತೋ, ಆಮೇಲೆ ವಸ್ತು ಬರುತ್ತೋ, ಮೊದಲು ವಸ್ತು ಆಮೇಲೆ ಭೇದ, ಎಲ್ಲ ವಿಕಲ್ಪ ಮಾಡಿಕೊಂಡ್ರು. ಇದ್ಯಾವುದು ಸರಿಯಾಗಲ್ಲ. ಯಾಕೆ ಅಂದರೆ ಭೇದವು ಘಟದ ಸ್ವರೂಪವೇ, ಧರ್ಮಿ ಸ್ವರೂಪವೇ. ಮತ್ತು ಘಟಜ್ಞಾನ ಬರ್ತಾ ಭೇದ ಜ್ಞಾನ ಬರ್ತಾ ಇಲ್ವಲ್ರಿ ಅಂತ ಹೇಳಿದ್ರೆ ಅಲ್ಲಿ ಸವಿಶೇಷ ಭೇದ ಅಲ್ವಾ? ಸವಿಶೇಷ ಭೇದ ಅಂದ್ರೇನು? ಅದೆರಡೂ ವಿಶೇಷ ಇದೆ. ಧರ್ಮಿಯಿಂದ ಭೇದಕ್ಕೆ ವಿಶೇಷ ಇದೆ ಅಂದರೆ ಏನು? ಆದ್ದರಿಂದ ಧರ್ಮೀಯ ಜ್ಞಾನ ಬಂದರೂ ಕೂಡ ಭೇದ ಜ್ಞಾನ ಬರದೇ ಇರಬಹುದು. ಮತ್ತು ವಿಶೇಷ ಅಂದರೆ ಏನು? ಹಾಗಾದರೆ ಧರ್ಮೀಯದ್ದೇ ಒಂದು ವಿಶೇಷ ರೂಪ ಯಾವುದು? ಭೇದ ಅಂದರೆ ಧರ್ಮೀಯದೇ ಒಂದು ವಿಶೇಷ ಯಾವುದು? ಭೇದ ಅಂದರೆ. ಆದ್ದರಿಂದ ನಮಗೆ ಅಷ್ಟೇ ಹೇಳ್ಬಿಟ್ಟು ಮುಗಿದೋಯ್ತು. ಸ್ವರೂಪ ಸಿದ್ಧ ಉಪೇದ ಸತ್ಯ ಜೀವೇಶೈಕ್ಯಮತ ಅಸಿದ್ಧೈವ. ಅಲ್ಲ ರೀ, ಘಟ ಸ್ವರೂಪ ಸಿದ್ಧ ಆಯ್ತಂತೆ, ಆದರೆ ತದು ಅಸಿದ್ಧಿ ಅಂದರೆ ಯಾವುದು? ಭೇದ ಸಿದ್ಧಿ ಆಗಿಲ್ಲಂತೆ. ಇದ್ಯಾಗ್ರಿ? ವಿಶೇಷ ಹೇಳಿದ ಮೇಲೆ ಸ್ವರೂಪ ಸಿದ್ಧಿ ಆಗಿದ್ದರೂ ಕೂಡ ಘಟದ ಸ್ವರೂಪ ಸಿದ್ಧಿ ಆದರೂ ಭೇದ ಸಿದ್ಧಿ ಆಗಿಲ್ವಲ್ರಿ, ಅದು ಹೇಗೆ ಅಂತ ಪ್ರಶ್ನೆ ಬಂದರೆ ಅದು ನಿನಗೂ ಕೂಡ ಸಿದ್ಧವೇ. ಜೀವೇಶ್ವರ ಐಕ್ಯ ಹೊರತಕ್ಕಂಥ ನೀವು ಕೂಡ ಸಿದ್ಧವಾಗಿದೆ. ಯಾಕೆ? ತಥಾಪಿ ನಾ ಭೇದ ಧರ್ಮಿ ಸ್ವರೂಪಂ ತದಪ್ರತೀತವು ಕದಾಚಿತ್ ಅಪ್ರತೀತೇ. ಘಟದ ಪ್ರತೀತಿ ಬಂದರೂ ಕೂಡ ಯಾವತ್ತೂ ಕೂಡ ಭೇದ ಅಂತ ಜ್ಞಾನ ಬರ್ತಾ ಇಲ್ಲ. ಅದಕ್ಕೆ ಅನುಮಾನ. ಯೋ ಯತ್ ಪ್ರತೀತಾವಪಿ ನ ಪ್ರತೀತೆ ನಾಸೋ ತತ್ಸ್ವರೂಪಂ ಯಥಾ ಘಟ ಪ್ರತೀತಾವಪಿ ಅಪ್ರದೀಯಮಾನ ಪಟಃ ನ ಘಟಸ್ವರೂಪಂ ಅಲ್ವಾ? ಹೇಳು, ಯಾವುದರ ಪ್ರತೀತಿ ಬಂದರೂ ಕೂಡ ಅದು ತೋರೋದಿಲ್ಲವೋ ಅದು ಅದರ ಸ್ವರೂಪ ಅಲ್ಲ. ಘಟದ ಪ್ರತೀತಿ ಬಂದರೂ ಕೂಡ ನಮಗೆ ಅಪ್ರತೀಯ ಮಾಡಬೇಕಂತ ಪಟ ಎಂಬುದು ಘಟದ ಒಂದು ರೂಪ ಅಲ್ಲ ಅಂತ ಮಾಡ್ತೇವೆ. ನಟಾಯಂ ಅಸಿದ್ಧ ಹೇತು. ಅಸಿದ್ಧ ರೀ ಇದು, ನೀವು ಹೇಳಿದ್ದೇ ತಪ್ಪಿದು. ಅಂದರೆ ಏನು? ಯಾವುದು ಪ್ರತೀತವಾದರೂ ಕೂಡ ಪ್ರತೀಯವಾಗೋದಿಲ್ವೋ ಅದು ಅದರ ಸ್ವರೂಪ ಅಲ್ಲ ಅಂತ ಹೇಳಿದ್ರಿ. ಅದು ಅಸಿದ್ಧ ಇದು. ಅಂದರೆ ಯಾವುದು ಸ್ವರೂಪೋ ಅದು ತೋರುತ್ತೆ ಅಂತ ನೀವು ಹಠ ಮಾಡೋದಾದರೆ ಇಲ್ಲ. ಇಲ್ಲಿ ಎರಡು ದೃಷ್ಟಾಂತ ಕೊಟ್ಟರು ಅವರು. ಈಗ ನಾವು ಪುಸ್ತಕ ನೋಡೋದು ಬೇಡ, ಅದು ವಿಷಯ ತಿಳ್ಕೊಂಡು ಆಮೇಲೆ ಹೋಗಬೇಕು. ಈ ಪುಸ್ತಕ ನೋಡಿದ ತಕ್ಷಣ ಪುಸ್ತಕದ ರೂಪ ಜ್ಞಾನ ಎಲ್ಲ ಬರುತ್ತೆ, ಆದರೆ ಅದರ ಭಾರ ಎಷ್ಟಿದೆ ಅಂತ ಪ್ರತೀತಿ ಬರೋದಿಲ್ಲ. ಆದರೂ ಅದರ ಭಾರ ಅದರ ಸ್ವರೂಪನೇ. ಅದು ಮತ್ತೆ ಅದಕ್ಕೇನಾದ್ರು ಇನ್ನೊಂದು ಯಾವುದಾದ್ರು ತಗೊಂಡ್ರೆ ಅವಾಗ ಪ್ರತಿಯೋಗಿ ಬಂದರು. ಅಲ್ಲ ಅಂದು ಒಟ್ಟು ನೋಡ್ರಿ ಏನಾಯಿತು? ನೀವು ಅವಶ್ಯಕ ಧರ್ಮ ಹೇಳಿದೆ, ನಾವು ಭೇದ ಹೇಳ್ತಾ ಇದ್ದೀವಿ ಅಷ್ಟೇ. ಭೇದಕ್ಕೂ ಪ್ರತಿಯೋಗಿ ಇದ್ದರೆ ಭೇದ ಕಾಣುತ್ತೆ. ಅಲ್ಲ ಅದೇನೆ
ಪರಿಮಾಣನ ಹೇಳಿ ಯಾವುದನ್ನು ಹೇಳಿ ಪರವಾಗಿಲ್ಲ, ನಾವು ಒಂದು ಹೇಳ್ತಾ ಇದ್ದೀವಿ ಅಷ್ಟೇ. ನಾವು ರೂಪ ಅಂತ ನಾವು ತೊಗೊಂಡ್ವಿ, ರೂಪ ಅಲ್ಲಿರ್ತಕ್ಕಂಥ ರಸ ಇದೆ, ಅದು ಅದಕ್ಕಂಥ ಪರಿಮಾಣ ಎಲ್ಲವನ್ನು ತೊಗೋಬೋದು, ಏನು ತೊಂದರೆ. ಈಗ ಸ್ಥಾಣುರ್ವ ಪುರುಷೋವ ಅಂತ ಬಂತು. ಸಂದೇಹ ಯಾವಾಗಿದು? ಸಂದೇಹ ಊರ್ಧ್ವದ ಲಕ್ಷಣವುಳ್ಳಂತಹ ಒಂದು ವಸ್ತುವನ್ನು ನೋಡಿದಾಗ ಅವನಿಗೆ ಆಗ ಊರ್ಧ್ವತೆ ಎಂಬತಕ್ಕಂಥದ್ದು ಸ್ಥಾಣುವಿನಲ್ಲಿ ಕೂಡ ಪುರುಷನಲ್ಲೂ ಇದೆ. ಅದರಲ್ಲಿ ಸ್ಥಾಣುವೇ ಪುರುಷನೇ ಅಂತ ಬೇಕಾದಕ್ಕಂಥ ಒಂದು ಯಾವುದು ವಿಶೇಷ ಪ್ರತಿಪತ್ತಿ ಧರ್ಮ ಎಂಬುದು ನಮಗೆ ಕಾಣಿಸ್ತಾ ಇಲ್ಲ. ಊರ್ಧ್ವತ ಅಷ್ಟೇ ಕಾಣಿಸ್ತಾ ಇದೆ. ಯಾವುದದು ಕರಚರಣಾದಿಗಳಾಗಲಿ ವಕ್ರಕೋಟರತ್ವಾದಿಗಳಾಗಲಿ ಕಾಣಿಸ್ತಾ ಇಲ್ಲ. ಇದರಿಂದ ಏನಾಯಿತು? ಸ್ಥಾಣುರ್ವ ಪುರುಷೋವ ಅಂತ ಹೇಳಿಬಿಟ್ಟು ನಮಗೆ ಸಂದೇಹ ಬರುತ್ತೆ ಅಲ್ವಾ. ಇಲ್ಲೇನಾಯಿತು? ಸ್ಥಾಣು ಮತ್ತು ಅದು ಹೇಳ್ತಾ ಇದ್ದಾರೆ ಇಲ್ಲಿ ಸ್ಥಾಣು ನಮಗೆ ತೋರಿದ್ರೂ ಕೂಡ ನಮಗೆ ಪುರುಷ ನಮ್ಗೆ ಗೊತ್ತಾಗ್ತಾ ಇಲ್ಲ. ಸ್ಥಾಣು ಗೊತ್ತಾಗ್ತಾ ಇದ್ದರೂ ಕೂಡ ನಮಗೆ ಪುರುಷ ಗೊತ್ತಾಗ್ತಾ ಇಲ್ಲ. ಪುರುಷ ಗೊತ್ತಾಗ್ಬಿಟ್ಟ ಅಂತ ಹೇಳಿದ್ರೆ ಅಥವಾ ಇದು ಸ್ಥಾಣು ಇದು ಪುರುಷ ಎಂಬುದರ ಭೇದ ಗೊತ್ತಾಗೋಯ್ತು ಅಂತ ಹೇಳಿದ್ರೆ ಸಂದೇಹ ಬರಲ್ಲ. ಪುರುಷ ಗೊತ್ತಾಗ್ಬಿಟ್ಟು ಸಂದೇಹ ಎಲ್ಲಿದ್ದೀನ? ಈಗ ಹಲಸಿನ ಗಿಡ ಮತ್ತು ಇನ್ನೊಂದು ಯಾವುದೋ ಆಮ್ರೆ ಗಿಡ ಎರಡೂ ಒಂದು ಪಕ್ಕದಲ್ಲಿದೆ. ನಮಗೇನಾಯಿತು? ಹಲಸಿನ ಗಿಡವೋ ಅಥವಾ ಪನಸ ಗಿಡವೋ ಅಂತ ಬಂತು. ಕಾಯಿಗಳು ಇಷ್ಟೊತ್ತಪ್ಪ ಕಾಣಿಸ್ಬಿಡ್ತು ಅಂತ ಹೇಳಿದ್ರೆ ಹಲಸಿನ ಗಿಡ ಅಂತ ಗೊತ್ತಾಗ್ಬಿಡ್ತಲ್ಲ, ಮತ್ತು ಸಂದೇಹ ಎಲ್ಲಿ ಬರುತ್ತೆ? ಹಿಂಗೆ ನಿಶ್ಚಯ ಆಗೋಯ್ತಲ್ಲ ಅಲ್ವಾ. ಹಾಗೆ ಇದು ಸ್ಥಾಣು ಅಂತ ಹೇಳಬೇಕಾಗಿದ್ದರೆ ವಕ್ರಕೋಟರತ್ವಾದಿಗಳಾಗಲಿ, ಇವರು ಪುರುಷ ಅಂತ ಹೇಳಬೇಕಾಗಿದ್ದರೆ ಹಸ್ತಚರಣಾದಿಗಳಾಗಲಿ ಯಾವುದು ನಿಯಾಮಕ ಇಲ್ಲದೇ ಇರುವಾಗ ನಮ್ಗೆ ಸಂದೇಹ ಬರುತ್ತೆ. ಹಾಗೆ ಸ್ಥಾಣು ಮತ್ತು ಪುರುಷ ಇದಲ್ಲ, ಅದರ ಸಂದೇಹದಲ್ಲಿ ಆಯಿತು ಅದೊಂದು. ಇನ್ನು ಆಮೇಲೆ ಇದಂ ರಜತಂ ಎಂಬತಕ್ಕಂಥ ಧಾತುವಂತ ಎರಡು ಹೇಳಿದ್ದಾರೆ. ಇದಂ ರಜತಂ ಎಂಬಲ್ಲಿ ಹೇಗೆ ಶುಕ್ತಿಯ ಜ್ಞಾನ ಇದ್ದರೂ ಕೂಡ ನಿಮಗೆ ಇದಂ ಅಂದರೆ ಶುಕ್ತಿನೇ, ಬೇರೆ ಅಲ್ಲ ಅಲ್ವಾ. ಅದರ ರಜತ ಎಂಬತಕ್ಕಂಥದ್ದು ಏನಿದೆ ಅದರ ಜ್ಞಾನ ನಿಮಗಿಲ್ಲ ಅಂದರೆ ಅಲ್ಲಿ ಕಾಣಿಸಲ್ಲ ನಮಗೆ. ಅದು ಆಮೇಲೆ ಪರೀಕ್ಷೆ ಮಾಡಿದ್ರೆ ಸುಳ್ಳೇ ಅದು ಇಲ್ಲ ಅದು. ಆದರೂ ಕೂಡ ನಮಗೇನು ಬರ್ತಾಯಿದೆ? ಜ್ಞಾನ ಬರ್ತಾಯಿದೆ. ಹಾಗಾದ್ರೆ ಹೇಳಿದ್ರಿ ಶುಕ್ತಿ ಜ್ಞಾನ ಬಂದರೂ ಕೂಡ ನಿಮಗೆ ರಜತ ಕಾಣಿಲ್ಲ ಅಂತ ಹೇಳಿದ್ರೆ ಶುಕ್ತಿ ಕಂಡು ಅನುಮ ಇದೇನಿದು ಯೋ ಯತ್ ಪ್ರತೀತಾವಪಿ ಯೋ ಅಂದರೆ ರಜತ ಎಂಬತಕ್ಕಂಥದ್ದು ಯತ್ ಪ್ರತೀತಾವಪಿ ಶುಕ್ತಿಯ ಜ್ಞಾನ ಬಂದರೂ ಕೂಡ ನ ಪ್ರತೀಯತೆ ಪ್ರತೀತಿ ಬರಲಿಲ್ಲ ಅಂದರೆ ನಾಸೋ ತತ್ಸ್ವರೂಪಂ ಅಂತ ನೀವು ಹೇಳಿಬಿಟ್ರಿ. ಈಗ ಇದಂ ರಜತಂ ಎಂಬುದಾಗ ಅಭೇದ ಜ್ಞಾನ ಬರೋದು ಹೇಗೆ ಹೇಳ್ರಿ ಅಲ್ವಾ. ಅಭೇದ ಜ್ಞಾನ ಬರೋದು ಹೇಗೆ ಅಂತಂದು ಸ್ಥಾಣುರ್ವ ಪುರುಷೋವ ಎಂಬಲ್ಲಿ ಕೂಡ ಯೋ ಯತ್ ಪ್ರತೀತಾವಪಿ ಯೋ ಅಂದರೆ ಯಾವ ತಗೋಬೇಕು ನಾವು? ಪುರುಷನ್ ತಗೋಬೇಕು. ಪುರುಷ ಯತ್ ಪ್ರತೀತಾವಪಿ ಯಾವುದು ಸ್ಥಾಣುವಿನ ಜ್ಞಾನ ಬಂದರೂ ಕೂಡ ನ ಪ್ರತೀಯತೆ ನಾಸೋ ತತ್ಸ್ವರೂಪಂ ಅದು ಅದರ ಸ್ವರೂಪ ಅಲ್ಲ. ಪುರುಷ ಮತ್ತು ಸ್ಥಾಣು ಒಂದೇನಾ? ಅಲ್ಲ. ಹೌದಾನೆ? ಹಾಗಾದರೆ ಆಯಿತು ಯಥಾ ಘಟಪ್ರತೀತಾವಪಿ ಅಪ್ರತೀಯಮಾನ ಪಟಃ ನ ಘಟಸ್ವರೂಪಂ ನ ಚ ಅಯಂ ಅಸಿದ್ಧೋ ಹೇತು. ಯಾಕೆ? ಸ್ಥಾಣು ಮತ್ತು ಶುಕ್ತಿಕಾ ಪ್ರತೀತಾವಪಿ ಸ್ಥಾಣು ಮತ್ತು ಶುಕ್ತಿ ಪ್ರತೀತಿ ಬಂದರೂ ಕೂಡ ಪುರುಷ ರಜತ ಭೇದಸ್ಯ ಅಪ್ರತೀತೇ ಭೇದ ಪುರುಷನ ಭೇದವಾಗಲಿ ಅಥವಾ ರಜತದ ಭೇದವಾಗಲಿ ಗೊತ್ತಾಗ್ತಾ ಇಲ್ಲ. ಯಾಕೆ? ಸ್ಥಾಣುರ್ವ ಪುರುಷೋವ ಇದಂ ರಜತಂ ಅಭೇದವೇ ತೋರ್ತಾ ಇದೆ ನಮಗೆ ಅಲ್ವಾ. ಹಾಗಾದ್ರೆ ಅಸಿದ್ಧಿ ಆಯ್ತಲ್ಲ. ಪ್ರತೀತವ್ವ ಪ್ರತೀತಿ ಆಗ್ಬಿಡ್ತೀರಿ ಭೇದದ್ದು ಅಂತ ಹೇಳಿದ್ರೆ ಸಂಶಯವೂ ಬರಲ್ಲ, ವಿಪರ್ಯವೂ ಬರಲ್ಲ. ಸ್ಥಾನಕ್ಕಿಂತ ಪುರುಷ ಅಂತ ಭೇದ ಜ್ಞಾನ ಇವನು ಸ್ಥಾನ ಇವನು ಪುರುಷ ಅಂದ್ಬಿಟ್ರೆ ನಿಂಗೆ ಸಂಶಯ ಬರುತ್ತೆ. ಆಮೇಲೆ ಇದು ಶುಕ್ತಿ ಇದು ರಜತ ಎಂಬುದಕ್ಕಂಥ ಜ್ಞಾನ ಬಂದ್ಬಿಟ್ರೆ ನಿಮಗೆ ಆಗ ಇದು ಬರೋದಿಲ್ಲ. ಯಾವುದು? ಇದಂ ರಜತಂ ಅಂತ ಐಕ್ಯ ಜ್ಞಾನ ಬರಲ್ಲ, ವಿಪರೀತ ಜ್ಞಾನ ಬರಲ್ಲ ಅಂತ ಅಸಿದ್ಧವಲ್ಲ ಅಂತ ಹೇಳಿ ದೃಷ್ಟಾಂತ ಕೊಟ್ಟು ನಮ್ಗೆ ತೋರಿಸಿದ್ರು. ನಕ್ಷ ಅಪ್ರತೀತೆ ಸ್ಥಾನವಾದೋ ಸಂಶಯಾದಿ ಭವತಿ. ಆ ಪ್ರತೀತಿಯೇ ಬಂದಿಲ್ಲ ಅಂತ ಹೇಳಬೇಕೀಗ ನಾವು. ಸ್ಥಾನವಾದರೂ ಪ್ರತೀತಿ ಇಲ್ಲ ಅಂತ ಹೇಳಿದ್ರೆ ಮತ್ತು ಸಂಶಯ ಬರಲ್ಲ ಅಂತ ಆಯ್ತು. ಹಾಗೆ ಪ್ರತೀತಿ ಇದೆ ಅಂತ ಒಪ್ಪಬೇಕು, ಮತ್ತು ಇನ್ಯಾವುದಿಲ್ಲ ಭೇದ ಎಂಬತಕ್ಕಂಥದ್ದಿಲ್ಲ ಅಂತ ಒಪ್ಪಬೇಕು. ಹಾಗಾದರೆ ಯಾವುದರ ಪ್ರತೀತಿ ಬಂದರೂ ಕೂಡ ಪ್ರತೀತವಾಗೋದಿಲ್ವೋ ಅದು ಅದರ ಸ್ವರೂಪ ಅಲ್ಲ. ಅದಕ್ಕೆ ಏನು ತೊಂದರೆ ಇಲ್ಲ. ಈಗ ನಮಗೆ ಅಸಿದ್ಧವಾಗಲಿಲ್ಲ ಹೇತು.
ಅಂದರೆ ಅದಕ್ಕೆ ಬೇರೆ ದೃಷ್ಟಾಂತ ಕೊಡ್ತಾರೆ. ಯಾವುದು? ಸ್ವರೂಪ ಇತಿ ಧರ್ಮಿ ಪ್ರತೀತಾವಪಿ ಭೇದಸ್ಯ ಅಪ್ರತೀತಿ ಅಭೇದ ಅವಿರೋಧಿತ್ವೇನ ಜೀವೇಶ್ವರ ಐಕ್ಯಂ ವದತಃ ಪರಸ್ಯ ಸಮ್ಮತಮೇವ. ಧರ್ಮಿ ಪ್ರತೀತಿ ಬಂದು ಕೂಡ ಭೇದದ ಅಪ್ರತೀತಿ ಎಂಬತಕ್ಕಂಥದ್ದು. ಯಾವುದು ಧರ್ಮಿ? ಯಾವುದು ಧರ್ಮಿ ಪ್ರತೀತಾವಪಿ ಭೇದಸ್ಯ ಅಪ್ರತೀತಿ. ಇದು ಹಿಂದೆ ಅನುವಾದ, ಇದು ಅಷ್ಟೇ. ಅಭೇದ ಅವಿರೋಧಿತ್ವೇನ ಜೀವೇಶ್ವರ ಐಕ್ಯಂ ವದತಃ ಪರಸ್ಯ ಸಮ್ಮತಮೇವ. ಪರನು ಒಪ್ಪೇ ಇದ್ದಾನೆ ಇದನ್ನು. ಯಾಕೆ? ಜೀವ ಮತ್ತು ಈಶ್ವರಿಗೆ ಐಕ್ಯವನ್ನು ಹೇಳಿರ್ತಕ್ಕಂಥ ವ್ಯಕ್ತಿಗೆ ಧರ್ಮಿ ಪ್ರತೀತವಾದರೂ ಕೂಡ ಭೇದ ಎಂಬುದು ಅಪ್ರತೀತವಾಗುವುದಿಲ್ಲ ಎಂಬತಕ್ಕಂಥದ್ದು ಜೀವೈಶ್ವರ್ಯ ಹೇಳ್ತಕ್ಕಂಥ ವ್ಯಕ್ತಿಗೆ ಸಿದ್ಧವಾಗಿದೆ. ಆದ್ದರಿಂದ ನಮ್ಮ ಹಾಗೆ ನಿಂಗೇನಾಗುತ್ತಲ್ಲಿ ಜೀವ ಮತ್ತು ಪರಬ್ರಹ್ಮ ಮತ್ತು ಪರಬ್ರಹ್ಮನಿಗೆ ಮತ್ತು ಐಕ್ಯ ಇದಲ್ಲ. ಅದಕ್ಕೆ ಜೀವ ಪರಬ್ರಹ್ಮ ಸ್ವರೂಪವಾಗಿದ್ದರೂ ಕೂಡ ಪರಬ್ರಹ್ಮ ಸ್ವರೂಪ ಸಿದ್ಧ ಆಗಿದ್ದರೂ ಕೂಡ ಐಕ್ಯ ಎಂಬುದು ಸಿದ್ಧ ಆಗಿಲ್ಲ. ಅದು ಸಾಧನೆ ಮಾಡಬೇಕು ಅಂತ ನೀನು ಒಪ್ಪಿದ್ದಿ ಅಂತ ಹೇಳ್ತಾ ಇದ್ದೀವಿ. ನಮ್ಗೆ ಗೊತ್ತಾಗಿಲ್ಲ ಏನು ಅಂತ. ಅದಕ್ಕೆ ಇದಮುಕ್ತಂ ಭವತಿ ಅಂತಾರೆ. ಪ್ರತ್ಯಕ್ಷೈತನ್ಯೇ ಅಂದರೆ ಬ್ರಹ್ಮ ಅಂತ ಅರ್ಥ. ಸ್ವಪ್ರಕಾಶತೆಯ ಸಿದ್ಧೇಪಿ ಪ್ರತ್ಯಕ್ಷೈತನ್ಯ ಇದ್ದಾನೆ ಪರಬ್ರಹ್ಮ ಸ್ವಪ್ರಕಾಶತೆಯ ಸಿದ್ಧ ಆಗಿದ್ದರೂ ಕೂಡ ಜೀವೇಶ್ವರ ಬ್ರಹ್ಮ ಐಕ್ಯಂನ ಸಿದ್ಧಂ, ಐಕ್ಯನ ಸಿದ್ಧ ಆಗಿದೆ. ಅದು ಸಾಧನೆ ಮಾಡಬೇಕಷ್ಟೆ. ಅನ್ಯಥಾ ಉಪದೇಶ ಅನರ್ಥಕ್ಕೆ ಪ್ರಸಂಗ. ಯಾಕೆ ಮಾಡಿ ತತ್ವಮಸಿ ಇತ್ಯಾದಿ 9 ಸಾರಿ ಯಾಕೆ ಉಪದೇಶ ಮಾಡಬೇಕು? ವಿಪ್ರತಿಪತ್ತಿ ಅಭಾವ ಪ್ರಸಕ್ತೇಶ್ಚ ಅಲ್ವಾ? ವಿಪ್ರತಿಪತ್ತಿ ಇಲ್ವಲ್ಲ ಈಗ. ಯಾವುದಕ್ಕೆ? ಯಾವಾಗ ವಿಪ್ರತಿಪತ್ತಿ ಬರ್ತಾಯಿತ್ತು? ಜೀವಬ್ರಹ್ಮರಿಗೆ ಭೇದವೇ ಇದೆ ಅಂತ ನಾವು ಹೇಳ್ತೇವೆ, ಸಾಮಾನ್ಯವೆಲ್ಲ ಹೇಳ್ತಾರೆ. ಅದು ಒಪ್ಪುಬಿಟ್ರೆ ಇನ್ನು ಯಾರೂ ವಿಪ್ರತಿಪತ್ತಿ ಇಲ್ಲ ಆದ್ದರಿಂದ ಇನ್ನು ಅವರಿಗೆ ಉಪದೇಶ ಮಾಡಬೇಕು ಪ್ರಮೇಯ ಬರುವುದಿಲ್ಲ. ತಥಾಪಿ ಸ್ವರೂಪದಯ ಪರಾಯಣಂಗೀಕ್ರಿಯತೆ. ಹಾಗಿದ್ದರೂ ಕೂಡ ಐಕ್ಯ ಎಂಬುದು ಪರಬ್ರಹ್ಮನ ಸ್ವರೂಪ ಅಂತ ಹೇಳ್ತಾ ಇದ್ದೀವಿ. ತಸ್ಮಾದ್ ಅಯಮಪಿ ಹೇತು ಅನ್ಯತರ ಅನೇಕಾಂತಿಕ ಇವ ಭವತಿ. ಅದಕ್ಕೆ ಆದೃಷ್ಟ ಅಂತ ಕೊಟ್ಟರು. ಸ್ವರೂಪಮಪಿ ಐಕ್ಯಂ ಅವಿದ್ಯಾ ಪ್ರತಿಬಂಧ ನ ಪ್ರಕಾಶತೆ. ನೋಡ್ರಿ, ಇದಕ್ಕೆ ಅದಕ್ಕೆ ಸಂಬಂಧ ತರಬೇಡ್ರಿ. ಜೀವಬ್ರಹ್ಮ ಐಕ್ಯಕ್ಕೂ ಪರಬ್ರಹ್ಮನ ಜ್ಞಾನ ಬಂದರೂ ಕೂಡ ಐಕ್ಯ ಜ್ಞಾನ ಎಂಬತಕ್ಕಂಥದ್ದು ಬರ್ತಾ ಇಲ್ಲ ಅಂತ ಹೇಳಲಿಕ್ಕೆ ನೀವೇನು ಮಾಡಿದ್ರಿ? ಸ್ವರೂಪ ಆಗಿದ್ದರೂ ತೋರಲ್ಲ ಅಂತ ಅನ್ಯತರ ಸಿದ್ಧಿ ಕೊಟ್ಟರಲ್ಲ ನೀವು. ಅದು ಈ ದೃಷ್ಟಾಂತಕ್ಕೆ ಬರಲ್ಲ. ಯಾಕೆಂದರೆ ಜೀವಬ್ರಹ್ಮ ಅಥವಾ ಪರಬ್ರಹ್ಮ ಮತ್ತು ಐಕ್ಯ ಒಂದೇ ಆದರೂ ಕೂಡ ಸಂಸಾರ ಅವಸ್ಥೆಯಲ್ಲಿ ನಮಗೆ ಅವಿದ್ಯಾ ಇರೋದ್ರಿಂದ ನಮಗೆ ಅದು ಜ್ಞಾನ ಬರ್ತಾ ಇಲ್ಲ ಅಷ್ಟೇ. ಈ ದೃಷ್ಟಾಂತ ಆಗೋದಿಲ್ಲ. ಸ್ವರೂಪೈಕ್ಯಮಪಿ ಯಾವುದಕ್ಕೆ? ಪರಬ್ರಹ್ಮ ಮತ್ತು ಐಕ್ಯ ಎರಡು ಒಂದೇ ಆದರೂ ಕೂಡ ಸ್ವರೂಪೈಕ್ಯ ಇದ್ದರೂ ಕೂಡ ಅವಿದ್ಯಾ ಪ್ರತಿಬಂಧಕ ಇರೋದರಿಂದ ನಾ ಪ್ರಕಾಶದ ಜ್ಞಾನ ಬರ್ತಾ ಇಲ್ಲ ಅಷ್ಟೇ. ಇಲ್ಲ ಹಾಗಿಲ್ವಲ್ಲ. ಇಲ್ಲಿ ಅಂದರೆ ಹಾಗೆ ಘಟ ಎಂಬತಕ್ಕಂಥದ್ದು ಮತ್ತು ಭೇದ ಎಂಬತಕ್ಕಂಥದ್ದು. ಘಟದ ಪ್ರತೀತಿ ಬಂದರೂ ಕೂಡ ಭೇದ ಪ್ರತೀತಿ ಬರ್ತಲ್ಲ, ಅದನ್ನು ಸ್ವರೂಪ ಅಲ್ಲ ಅಂತ ಹೇಳ್ತಾ ಇದ್ದೀರಿ. ಇಲ್ಲ ಅಂತಹ ಪ್ರತಿಬಂಧಕ ಇಲ್ಲ ಅಂತ ಹೇಳಬೇಕು. ಇಲ್ಲೂ ಕೂಡ ಪ್ರತಿಬಂಧಕ ಇದೆ. ಯಾವುದು? ಪ್ರತಿಯೋಗಿ ಇಲ್ಲದೆ ಇರೋದ್ರಿಂದ ಭೇದ ತೋರ್ತಾರೆ. ಸ್ಥಾನವ ಪುರುಷೋ ಎಂಬಲ್ಲಿ ಯಾಕೆ ನಮಗೆ ಜ್ಞಾನ ಬರಲಿಲ್ಲ? ನಮಗೆ ಸಾದೃಶ್ಯ ಇದ್ದಿದ್ದಕ್ಕೆ. ಇಲ್ಲಿ ಕೂಡ ಘಟಕ್ಕೂ ಮತ್ತು ಭೇದಕ್ಕೂ ಸಾದೃಶ್ಯ ಇರೋದ್ರಿಂದ ನಮಗೆ ಜ್ಞಾನ ಬರ್ತದೆ. ಅದೇ ಪ್ರತಿಬಂಧಕ. ಸಾದೃಶ್ಯ ಇದ್ದರೆ ಬರೋಲ್ಲ ಅಂತ ನಾವು ಹೇಳ್ತೀವಿ ಅಂತ ಉತ್ತರ ನಮ್ಮದು. ಅವನು ಹೇಳಿದ್ದೇನು? ಅವಿದ್ಯಾರೂಪವಾದಕ್ಕಂಥ ಪ್ರತಿಬಂಧಕ ಇದ್ದಿದ್ದರಿಂದ ಸ್ವರೂಪಭೂತವಾಗಿದ್ದರೂ ಕೂಡ ಐಕ್ಯ ಜ್ಞಾನ ಬರೋದಿಲ್ಲ ಅಂತ ಹೇಳ್ತೀವಿ. ಅಂದರೆ ಅನೇಕಾಂತ್ಯ ಅಪರಿಹಾರ ಅಥವಾ ಒಂದು ದೋಷ ಇದು. ನಾವು ಹೇಳಿ ಅನೇಕಾಂತಿಕ ಪರಿಹಾರ ಮಾಡಲಿಲ್ಲ ನೀನು. ಅಂದರೆ ಏನು? ಯತ್ ಪ್ರತೀತಾವಪಿ ನ ಪ್ರತೀಯತೆ ನಾ ತತ್ ಸ್ವರೂಪಂ ಎಂಬುದು ಹೇತು ಹೇಳಿದ್ದೀನಿ ನೀನು ಅಲ್ವಾ? ಯಾಕೆ ನಾವೇ ಹೇಳ್ಕೊಡ್ವಿ, ಜೀವಬ್ರಹ್ಮ ಐಕ್ಯ ಎಂಬತಕ್ಕಂಥದ್ದೇನಿದೆ ಪರಬ್ರಹ್ಮ ಸ್ವರೂಪವಾದರೂ ಕೂಡ ಪರಬ್ರಹ್ಮನ ಜ್ಞಾನ ಇದ್ದರೂ ಕೂಡ ಐಕ್ಯ ಜ್ಞಾನ ಬರ್ತಾ ಇಲ್ಲ. ಅದೇ ಕೊಟ್ವಿ. ಇದಕ್ಕೆ ನೀನು ಏನು ಪರಿಹಾರ ಮಾಡಿದೆ? ನೀನು ಏನು ಹೇಳಿದಾಗಾಯ್ತು? ಹಾಗಾದರೆ ಏನು ಹೇಳಿದಾಗಾಯಿತು? ಐಕ್ಯ ಇದ್ದರೂ ಕೂಡ ಪ್ರತಿಬಂಧಕ ಇದ್ದಾಗ ಬರೋದಿಲ್ಲ ಅಂತ ಹೇಳಿದಾಗಾಯಿತು. ಅದನ್ನು ನಾವು ಪ್ರಾಯ ಅಂತ ಹೇಳ್ಬಿಡ್ತೀವಿ. ನಾವು ಪ್ರಾಯ ನಿಯಮ ಅದು. ಯಾವುದು ಧರ್ಮಿಯೋ
ಅದು ಸ್ವರೂಪಭೂತವಾದ್ದು ಪ್ರಾಯ ಕಾಣಿಸುತ್ತೆ ಅಂತೀವಿ. ಕೆಲವು ಕಡೆ ಕಾಣಿಸಲ್ಲ. ಯಾವಾಗ ಪ್ರತಿಬಂಧಕ ಆಯಿತು ಕಾಣಿಸಲ್ಲ ಅಷ್ಟೇ. ಪ್ರಾಯ ಅಂತ ಹೇಳಿದ್ವಿ ಮಧ್ವಾಚಾರ್ಯರು ನೋಡಿ. ಪ್ರಾಯ ಸರ್ವತಃ ವಿಲಕ್ಷಣ ಪದಾರ್ಥ ಸ್ವರೂಪಂ ದೃಶ್ಯತೆ. ಆ ಪ್ರಾಯ ಅಂದರೆ ಅದೇ ಅರ್ಥ. ಏನು ಪ್ರಾಯ ಅಂದರೆ ಬಹುಶಃ ಅಂತ ಅರ್ಥ. ನಿಯಮ ಇಲ್ಲ ಅಂತ. ಪ್ರಾಯ ಎಂಬ ಶಬ್ದಕ್ಕೆ ಸುಮಾರು ಅರ್ಥಗಳಿದೆ. ಪ್ರಾಯೋಪವೇಶ ಅಂದರೆ ಏನು? ಉಪವಾಸ ಅಂತ ಅರ್ಥ. ಪ್ರಾಯ ಉಪವಾಸ, ಸಾಯೋ ತನಕ ಉಪವಾಸ ಅಂತ ಅರ್ಥ. ಅದು ಬೇರೆ. ಇಲ್ಲಿ ಪ್ರಾಯ ಅಂದರೆ ಬಹುಲ ಅಂತ ಅರ್ಥ ಇದೆ. ಅದೆಲ್ಲಿ ಇದೆ ನಮಗೆ ಪ್ರಾಯ ಎಂಬುದು ಬಹುಲ ಎಂಬುದು? ಮಹಾಭಾರತದಲ್ಲಿ ಅನುಶಾಸನ ಪರ್ವದಲ್ಲಿ ಅಥವಾ ಶಾಂತಿ ಪರ್ವದಲ್ಲಿ ಇರ್ಬೋದು. ಅಸಂಭವಂ ಹೇಮ ಮೃಗಸ್ಯ ಜನ್ಮ. ಅಸಂಭವಂ ಹೇಮ ಮೃಗಸ್ಯ ಜನ್ಮ. ಹೇಮ ಮೃಗದ ಜನ್ಮ ಅಸಂಭವ. ಭಂಗ ಜಿಂಕೆ ಎಲ್ಲೂ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ತಥಾಪಿ ರಾಮೋ ಲುಲುಭೆ ಮೃಗಾಯ. ಆದರೂ ಕೂಡ ರಾಮ ಎಂಬುದಕ್ಕಂಥವನು ಅದಕ್ಕೆ ಆಸೆ ಪಟ್ಟುಬಿಟ್ಟ. ಲುಲುಭೆ ಲೋಭಪಟ್ಟ. ಪ್ರಾಯ ಸಮಾಪನ್ನ ವಿಪತ್ತಿ ಕಾಲೇ. ಪ್ರಾಯ ಬಹುಶಃ ಸಮಾಪನ್ನ ವಿಪತ್ತಿ ಕಾಲೇ. ಆಪತ್ಕಾಲ ಬಂದಾಗ ಧಿಯೋಪಿ ಪುಂಸಾಂ ಮಲಿನಾ ಭವಂತಿ. ಅವರ ಬುದ್ಧಿಗಳೇನಾಗುತ್ತೆ ಅಂತ ಮಲಿನ ಆಗ್ಬಿಡುತ್ತೆ ಅಂತ ರಾಮನಿಗೆ ಹೇಳಿದ್ದಲ್ಲ ಬಿಡ್ರಿ. ಅದು ರಾಮ ಅಂದರೆ ಯಾರು ರಾಮಚಾರ ಅಂತ ಇರ್ತಾರೆ, ಅವರಿಗೆ ಎತ್ತಿಟ್ಕೋಬೇಕು ಅಷ್ಟೇ ನಾವು ಅಲ್ವಾ. ಅಂದರೆ ಸಾಮಾನ್ಯವಾಗಿ ಹಿಂಗಾಗುತ್ತೆ. ಇಲ್ಲಿ ಪ್ರಾಯ ಅಂದರೆ ಬಹುಶಃ ಅಂತ ಅರ್ಥ ಇದೆ. ಹಾಗೆ ಇಲ್ಲಿ ಕೂಡ ಇಲ್ಲಿ ಪ್ರಾಯ ಅಂದರೆ ಬಹಳ ಕಡೆ ನಮಗೆ ತೋರಿದೆ. ಎಲ್ಲ ಒಂದು ಕಡೆ ಕಾಣಲ್ಲ. ಎಲ್ಲದು ಎಲ್ಲಿ ಸಾದೃಶ್ಯ ಎಂಬುದಕ್ಕಿಂತ ಪ್ರತಿಬಂಧಕ ಇರುತ್ತೋ ಅಲ್ಲಿ ಕಾಣಿಸೋದಿಲ್ಲ ಅಂತ. ಇದಮುಕ್ತಂ ಭವತಿ ಆಯ್ತಲ್ಲ. ಅದು ಸ್ವರೂಪೈಕ ಇದನ್ನು ಅನೇಕ ಅರ್ಥ. ಆಮೇಲೆ ವಿಶೇಷಣ ಪ್ರಕ್ಷೇಪ ಅಭಿಪ್ರಾಯೇ. ವಿಶೇಷಣ ಪ್ರಕ್ಷೇಪ ಅಂದರೆ ಏನು? ಪ್ರತಿಬಂಧಕಾಭಾವ ಇರುವಾಗ ಎಂಬ ವಿಶೇಷಣ ಕೊಡ್ತೇವೆ. ಹಾಗಾದರೆ ಯೋಹಿ ಯತ್ ಪ್ರತೀತಾವಪಿ ನ ಪ್ರತೀಯತೆ ಪ್ರತಿಬಂಧಕಾಭಾವೇ. ಅದು ಪ್ರತಿಬಂಧಕ ಇರಬಾರ್ದು. ಆಮೇಲೆ ಯಾವುದು ಜ್ಞಾನ ಬಂದಾಗ ಇನ್ನೊಂದು ಜ್ಞಾನ ಬರೋದಿಲ್ವೋ ಅದು ಸ್ವರೂಪ ಅಲ್ಲ ಅಂತ ಹೇಳ್ತೀವಿ ಅಂತ ಹೇಳೋದಾದರೆ ಸಾದೃಶ್ಯಾದೇಹಿ ಪ್ರತಿಬಂಧಕಸ್ಯ ವಕ್ತುಂ ಶಕ್ಯತ್ವ. ಎಲ್ಲ ಕಡೆ ಸಾದೃಶ್ಯ ಅನ್ನೋದು ಒಂದೇ ಬರುತ್ತೆ. ಸ್ಥಾಣುರ್ವ ಪುರುಷೋ ಎಂಬಲ್ಲಿ ಕೂಡ ಸ್ಥಾಣು ಪುರುಷ ಸಾದೃಶ್ಯ ಇದ್ದಿದ್ದಿಂದಲೇ ಬದಲಾಗುತ್ತೆ. ಪ್ರತಿಬಂಧಕ ಇದೆ ಬರಲಿಲ್ಲ ಅಂತ ಹೇಳ್ಬಿಡ್ಬೋದು. ಇಲ್ಲಿ ಕೂಡ ಅಷ್ಟೇ. ಭೇದ ಮತ್ತು ಘಟ ಇದಲ್ಲ, ಅದು ಸಾದೃಶ್ಯ ಇದ್ದಿದ್ದಿಂದಲೇ ಪ್ರತಿಬಂಧಕ ಇರೋದ್ರಿಂದ ನಮಗೆ ಘಟ ತೋರಿದು ಕೂಡ ಭೇದ ತೋರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವನ ಬಾಯಿ ಮುಚ್ಚಿಸ್ಬೋದು. ತತ್ರಾಪಿ ಅತ್ರಾಪಿ ಪ್ರತಿಬಂಧಕಸ್ಯ ವಕ್ತುಂ ಶಕ್ಯತ್ವೇನ ವಿಶೇಷಣ ಅಸಿದ್ಧಿ ಪ್ರಸಂಗಾತ್ ಎಂದು. ಅಸಿದ್ಧಿಶ್ಚ ಅಯಂ ಹೇತು.